ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 209ನೇ ಭಾಗ ಇದು. ಕಕ್ಷಾತಾರತಮ್ಯ ಸಂಧಿ, ಅದರ 32ನೇ ಸಂಧಿಯ 8ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 940ನೇ ಪದ್ಯ. ಅದನ್ನು ಈಗ ಶ್ರವಣ ಮಾಡಬೇಕು. ಜಗದುದರನ ಸುರೋತ್ತಮನ ನಿಜ ಪೆಗಲುಳು ಆಂತು ಕರಾಬ್ಜದಳು ಪದಯುಗ ಧರಿಸಿ ನಖಪಂಕ್ತಿಯುಳು ರಮಣೀಯತರವಾದ ನಗದರನ ಪ್ರತಿಬಿಂಬ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ಖಗಕುಲಾಧಿಪ ಕೊಡಲಿ ಮಂಗಳ ಸಕಲ ಸುಜನರಿಗೆ. ಜಗದುದರನ, ಜಗತ್ತನ್ನು ಹೊಟ್ಟೆಯಲ್ಲಿಟ್ಕೊಂಡಿರುವಂಥ ಬ್ರಹ್ಮಾಂಡ, ಜಗತ್ತು ಅಂತ ಬ್ರಹ್ಮಾಂಡ, ಆ ಬ್ರಹ್ಮಾಂಡವನ್ನೇ ತನ್ನ ಹೊಟ್ಟೆಯಲ್ಲಿಟ್ಕೊಂಡಿರುವಂಥ ದೇವತಾಶ್ರೇಷ್ಠನಾದ ಪರಮಾತ್ಮನನ್ನು ತನ್ನ ಹೆಗಲಿನಲ್ಲಿ ಇಟ್ಕೊಂಡಿದ್ದಾನೆ. ಆ ಗರುಡನ ಕರಕಮಲಗಳಲ್ಲಿ ಪರಮಾತ್ಮನ ಪಾದಕಮಲಗಳಿವೆ. ಆ ಪಾದಕಮಲದಲ್ಲಿರುವಂಥ ಬೆರಳಿನಲ್ಲಿ, ಉಗುರಿನಲ್ಲಿ ಆ ನಗಧರ ಅಂದರೆ ಗೋವರ್ಧನ ಗಿರಿಧಾರಿಯಾದಂಥ ಪರಮಾತ್ಮನ ಪ್ರತಿಬಿಂಬ ಕಾಣ್ತಾ ಇದೆ. ಪ್ರತಿಬಿಂಬವನ್ನು ನೋಡಿ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ, ಅತ್ಯಂತ ಸಂತೋಷ ಆಗಿದೆ ಅವನಿಗೆ. ಅಂಥ ಖಗಕುಲಾಧಿಪ, ಪಕ್ಷಿಗಳ ಕುಲಕ್ಕೆ ಅಧಿಪತಿಯಾದಂಥ ಗರುಡ ನಮಗೆ ಮಂಗಳವನ್ನು ಕೊಡಲಿ ಅಂತ. ಇಲ್ಲಿ ಆ ಪ್ರತಿಬಿಂಬ ಅಂತಂದ್ರೆ ಒಂದು ವಸ್ತುವಿನ ಪ್ರತಿಬಿಂಬ ಅಂತ ಮಾತ್ರ ಅಲ್ಲ. ನಾವು ಕನ್ನಡಿಯಲ್ಲಿ ನೋಡುವಾಗ ನಮ್ಮಂತ ಮುಖ ಕಾಣ್ತಿರ್ತದೆ. ಚಿಕ್ಕ ಮಕ್ಕಳಿಗೆ ಆ ಪ್ರತಿಬಿಂಬ ನೋಡಿದಾಗ ಎಂಥ ಭಾರಿ ಹರ್ಷ ಅನಿಸ್ತಿರ್ತದೆ. ಆ ಪ್ರತಿಬಿಂಬವನ್ನು ನೋಡಿ ಅವು ಕೇಕೆ ಹಾಕ್ತಿರ್ತವೆ. ಹಾಗೆ ಚಂದ್ರನ, ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಬಿದ್ದಾಗ ಅದನ್ನೇ ಅವು ನೋಡಿ ಬಹಳ ಸಂತೋಷ ಪಡ್ತಿರ್ತವೆ. ಆ ಪ್ರತಿಬಿಂಬನೇ ಅಷ್ಟು ಸುಂದರವಾಗಿರ್ತದೆ ಎಷ್ಟೋ ಸರಿ. ಹಾಗಿರುವಾಗ ಇವನಿಗೆ ಆ ಪ್ರತಿಬಿಂಬ ನೋಡಿ ಅಷ್ಟು ಸಂತೋಷ ಆಯಿತು ಅಂತ ಇಲ್ಲಿ ಕಾಣಿಸ್ತದೆ. ವಸ್ತುತಃ ಅದು ಬರೇ ಪ್ರತಿಬಿಂಬ ಅಲ್ಲ. ಆ ಪರಮಾತ್ಮನ ಪಾದಕಮಲ, ಇವನ ಕರಕಮಲದಲ್ಲಿ ಏನಿದೆಯಲ್ಲ, ಆ ಪಾದಕಮಲದ ಬೆರಳಿನಲ್ಲಿ, ಉಗುರಿನಲ್ಲಿ ಸ್ವಯಂ ಪರಮಾತ್ಮನೇ ಇದ್ದಾನೆ. ಯಾಕಂದ್ರೆ ಉಗುರು, ಆ ಬೆರಳು, ಆ ಪಾದ ಅವೆಲ್ಲವೂ ಕೂಡ ಪರಮಾತ್ಮನ ಸ್ವರೂಪನೇ. ಹಾಗಾಗಿ ಪ್ರತಿಬಿಂಬ ಅಂತಂದ್ರೆ ಪರಮಾತ್ಮನ ಮೂಲ ರೂಪ ಏನಿದೆಯಲ್ಲ, ಆ ಮೂಲ ರೂಪವೇ ಆ ಪಾದ. ಹಾಗಾಗಿ ಅದನ್ನು ಪ್ರತಿಬಿಂಬ ಅನ್ಬೇಕಷ್ಟೇ ಹೊರತು ಕನ್ನಡಿಯಲ್ಲಿ ಕಾಣಿಸಿದಂತಹ ಪ್ರತಿಬಿಂಬದಂತೆ ಇದು ಪ್ರತಿಬಿಂಬ ಅಲ್ಲ, ಹಾಗೆ ತಿಳ್ಕೋಬೇಕು. ಹಾಗಾಗಿ ಪರಮಾತ್ಮನ ಮೂಲ ರೂಪವನ್ನು ನೋಡಿ ಅಷ್ಟು ಸಂತೋಷ ಅವನಿಗೆ. ಪ್ರತಿಬಿಂಬವನ್ನು ನೋಡಿ ಯಾವುದೋ ಬುದ್ಧಿ ಇಲ್ಲದ ಹಸುಳೆ ಅಂತ ಅವನು ಸಂತೋಷ ಪಟ್ಟದ್ದಲ್ಲ. ಹಾಗೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅಂಥ ಗರುಡ ಸಕಲ ಸುಜನರಿಗೆ, ಎಲ್ಲಾ ಸಜ್ಜನಿಗೂ ಕೂಡ ಮಂಗಳವನ್ನು ಕೊಡ್ಲಿ. ಅದೇನು ಮಂಗಳ ಅಂತಂದ್ರೆ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂ ಚ ಮಂಗಲಂ. ಮಂಗಲ ಅಂದ್ರೆ ಪರಮಾತ್ಮನೇ. ಆ ಪರಮಾತ್ಮನನ್ನು ನಮಗೆ ಕೊಡ್ಲಿ, ಪರಮಾತ್ಮನನ್ನು ನಮಗೆ ತೋರಿಸ್ಲಿ ಅಂತ ಹೀಗೆ ಅರ್ಥ ಮಾಡಬೇಕು. ಇಲ್ಲಿ ಖ ಅಂದ್ರೆ ಆಕಾಶ, ಗ ಅಂದ್ರೆ ಆಕಾಶದಲ್ಲಿ ಸಂಚಾರ ಮಾಡುವಂಥ ಪಕ್ಷಿಗಳು, ಅವುಗಳ ಕುಲ ಅಂತಂದ್ರೆ ಪಕ್ಷಿಗಳ ಸಂಕುಲ, ಅವುಗಳ ಅಧಿಪತಿಯಾದಂಥ ರಾಜನಾದಂಥ ಗರುಡ ಅಂತ ಒಂದು ಸಾಮಾನ್ಯವಾದ ಅರ್ಥ. ಅದಕ್ಕಿಂತ ಭಿನ್ನವಾದಂಥ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಂಥ ಒಂದು ಅರ್ಥವನ್ನ ನಾವು ನೋಡಬಹುದು. ಬ್ರಹ್ಮಸೂತ್ರದಲ್ಲಿ ಮೊದಲನೇ ಅಧ್ಯಾಯದಲ್ಲಿ 2ನೇ ಪಾದದಲ್ಲಿ ವೈಶ್ವಾನರಾಧಿಕರಣ ಅಂತ. ಈಗ ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯಗಳಿವೆ. ಅದರಲ್ಲಿ ಈ ಒಂದೊಂದು ಅಧ್ಯಾಯದಲ್ಲಿ ಕೂಡ 4 ಪಾದ, ಈಗ ಒಟ್ಟು 16 ಪಾದಗಳು. ಒಂದು ಪಾದ ಅಂದ್ರೆ ಒಂದು ಕ್ವಾರ್ಟರ್ ಅಂತ ಅರ್ಥ. ಹಾಗಾಗಿ 16 ಪಾದಗಳು. ಆ ಒಂದೊಂದು ಪಾದವನ್ನು ಕೂಡ ನಡುವೆ ಸಣ್ಣ ಸಣ್ಣ ವಿಭಾಗವನ್ನಾಗಿ ಮಾಡ್ತಾರೆ. ಮತ್ತೆ ಒಂದು ಅಧ್ಯಾಯಕ್ಕೆ 4 ಪಾದ, ಸರಿಯಾಗಿ 4 ಪಾದ. ಆದರೂ ಆ ಒಂದೊಂದು ಪಾದದಲ್ಲಿ ಅಧಿಕರಣಗಳು ಮಾತ್ರ ಇಷ್ಟೇ ಅಧಿಕರಣಗಳು ಇರ್ತವೆ ಅಂತಿಲ್ಲ. ಅಧಿಕರಣಗಳು ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಒಂದು ಯಾವುದೋ ಪಾದದಲ್ಲಿ 8 ಅಧಿಕರಣ, ಮತ್ತೊಂದರಲ್ಲಿ 1 ಅಧಿಕರಣ, ಮತ್ತೊಂದರಲ್ಲಿ 10 ಅಧಿಕರಣ, ಹೀಗೆ ಬೇರೆ ಬೇರೆ ಥರ ಅಧಿಕರಣ ಇರಬಹುದು. ಅಧಿಕರಣ ಅಂದ್ರೆ ಹಾಗಾದ್ರೆ ಏನು ಅಂದ್ರೆ ಒಂದು ಯಾವುದೋ ವಿಷಯ. ಈಗ ವೈಶ್ವಾನರಾಧಿಕರಣ ಅಂತ ಇದನ್ನು ಕರೀತಾರೆ. ಅದೇನು ವೈಶ್ವಾನರಾಧಿಕರಣ ಅಂತಂದ್ರೆ, ಸಾಮಾನ್ಯವಾಗಿ ವೈಶ್ವಾನರ ಅಂತಂದ್ರೆ ಅಗ್ನಿಯನ್ನು ಹೇಳುವಂಥ ಶಬ್ದ. ಆ ವೈಶ್ವಾನರಾಧಿಕರಣ ಅಂತಂದ್ರೆ ಅಗ್ನಿಯನ್ನು ಹೇಳುವಂಥ ಶಬ್ದ ಏನಿದೆಯಲ್ಲ, ಆ ಶಬ್ದ ಮತ್ತು ಇನ್ನೂ ಎಷ್ಟೋ ಶಬ್ದಗಳನ್ನ ಪರಮಾತ್ಮನ ಸಮನ್ವಯ ಮಾಡೋದು. ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಅಂತ ಬ್ರಹ್ಮಸೂತ್ರ 4 ವಿಧವಾದದ್ದು. ಸಮನ್ವಯಾಧ್ಯಾಯ ಅಂತಂದ್ರೆ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಶಬ್ದವೂ ಕೂಡ ಎಲ್ಲ ವೈದಿಕ, ಪೌರಾಣಿಕ, ಸಕಲ ದೇವತಾವಾಚಕವಾದಂಥ, ಧ್ವನ್ಯಾತ್ಮಕವಾದಂಥ, ವರ್ಣಾತ್ಮಕವಾದ ಸಕಲ ಶಬ್ದಗಳನ್ನು ಕೂಡ ಪರಮಾತ್ಮನಿಗೆ ಹೇಗೆ ವಾಚಕ ಅಂತ ತೋರಿಸೋದು ಮೊದಲನೇ ಅಧ್ಯಾಯದ ಉದ್ದೇಶ. 2ನೇ ಅಧ್ಯಾಯದ ಉದ್ದೇಶ ಅವಿರೋಧಾಧ್ಯಾಯ. ಆ ಪರಮಾತ್ಮನಲ್ಲಿ ಎಲ್ಲ ಸಮಯಗಳು ಶಬ್ದಗಳನ್ನು ಸಮನ್ವಯ ಮಾಡಿದ ಮೇಲೆ ಆ ಶಬ್ದಗಳು ಒಂದು ವೇಳೆ ಬೇರೆಯವರನ್ನು ಪ್ರತಿಪಾದನೆ ಮಾಡ್ತಾವೋ ಹೇಗೆ, ಮತ್ತೆ ಪರಮಾತ್ಮನಾದಂಥ ವಿಷ್ಣುವಿನಲ್ಲೇ ಅವುಗಳನ್ನು ಸಮನ್ವಯ ಮಾಡಲಿಕ್ಕೆ ಏನಾದರೂ ಬಾಧಕ ಇದೆಯೋ ಹೇಗೆ, ಇದನ್ನೆಲ್ಲ ಪರಾಮರ್ಶೆ ಮಾಡೋದು ಅವಿರೋಧಾಧ್ಯಾಯ. ಅಂದ್ರೆ ಬಂದಂಥ ಕಂಟಕಗಳನ್ನ, ವಿರೋಧಗಳನ್ನು ಕಿತ್ತೊಗೆಯುವಂಥ ಅಧ್ಯಾಯನೇ ಅವಿರೋಧಾಧ್ಯಾಯ. 3ನೇ ಅಧ್ಯಾಯ ಸಾಧನಾಧ್ಯಾಯ. ಇಂಥ ಪರಮಾತ್ಮನನ್ನು ತಿಳ್ಕೊಂಡ ಮೇಲೆ ಆತ ಗುಣಪೂರ್ಣ ಮತ್ತು ನಿರ್ದುಷ್ಟ ಸರ್ವಶಬ್ದ ಸಮನ್ವಯ ಮಾಡಿದ್ಮೇಲೆ ಇದನ್ನು ತಿಳ್ಕೋಬೇಕು. ಸರ್ವಶಬ್ದ ಸಮನ್ವಯಕ್ಕೂ
ಅಖಿಲ ಗುಣ ಪರಿಪೂರ್ಣತ್ವಕ್ಕೂ ಒಂದು ಘನಿಷ್ಠವಾದ ಸಂಬಂಧ ಇದೆ. ಸಕಲ ಗುಣ ಪರಿಪೂರ್ಣ ಆಗಬೇಕಾದ್ರೆ ಆತ ಸರ್ವಶಬ್ದ ವಾಚ್ಯನೂ ಆಗಿರಬೇಕು. ದುಃಖಿ, ಸುಖಿ, ವೈಶ್ವಾನರ, ಆಕಾಶ, ಪ್ರಾಣ ಇತ್ಯಾದಿ ಎಲ್ಲ ಶಬ್ದದಿಂದಲೂ ಅವನು ವಾಚ್ಯನಾದರೆ ಆಯಾ ಶಬ್ದದಿಂದ ಏನೇನು ಗುಣಲಕ್ಷಣ ತಿಳಿಯುತ್ತದಲ್ಲ, ಆ ಎಲ್ಲ ಗುಣಗಳು ಅವನಲ್ಲಿವೆ ಅಂತ ತಿಳಿಯುತ್ತದೆ. ಹಾಗಾಗಿ ಸಮನ್ವಯಾಧ್ಯಾಯದ ಉದ್ದೇಶ ಏನು ಅಂತಂದ್ರೆ ಗುಣಗಳ ಪರಿಪೂರ್ಣತೆಯನ್ನು ಪರಮಾತ್ಮನಲ್ಲಿ ತೋರಿಸೋದು. ಅವಿರೋಧಾಧ್ಯಾಯ ಅಂತಂದ್ರೆ ಆ ಪರಮಾತ್ಮನಲ್ಲಿ ಯಾವುದೇ ದೋಷ ಇಲ್ಲ ಅಂತ ತೋರಿಸೋದು. ಬೇರೆಯವರಲ್ಲಿ ದೋಷ ಇದೆ, ಇವನಲ್ಲಿ ದೋಷ ಇಲ್ಲ ಅಂತ ತೋರಿಸೋದು. ಇವನಲ್ಲಿ ಒಂದು ವೇಳೆ ದೋಷ ಇಲ್ಲದೆ ಇತ್ತು ಅಂತಾದ್ರೆ ಮತ್ತು ಬೇರೆಯವರಲ್ಲಿ ದೋಷ ಇಲ್ಲ ಅಂತಾದ್ರೆ ಅವರೇ ಸರ್ವಶಬ್ದವಾಚ್ಯರಾಗಬಹುದಲ್ಲ, ಇವನ್ಯಾಕೆ ಆಗಬೇಕು ಅಂತ ಪ್ರಶ್ನೆ ಬರ್ತಿತ್ತು. ಆ ವಿರೋಧಗಳನ್ನೆಲ್ಲ ಪರಿಹಾರ ಮಾಡುವಂಥದ್ದು 2ನೇ ಅಧ್ಯಾಯದ ಉದ್ದೇಶ. ಹಾಗಾಗಿ ಅದು ಪರಮಾತ್ಮನ ನಿರ್ದುಷ್ಟತೆಯನ್ನು ತೋರಿಸೋದು. ಮತ್ತೆ ಸಾಧನಾಧ್ಯಾಯ, ಇಂಥ ಸರ್ವಗುಣ ಪರಿಪೂರ್ಣನಾದಂಥ ನಿರ್ದುಷ್ಟನಾದಂಥ ಪರಮಾತ್ಮನನ್ನು ಹೇಗೆ ಸಾಧನೆ ಮಾಡಿ ತಿಳ್ಕೋಬೇಕು, ಅವನು ತಿಳ್ಕೊಳ್ಳೋದು ಹೇಗೆ, ಏನೇನು ಸಾಧನೆ ಮಾಡಬೇಕು ಅಂತ ತೋರಿಸೋದು 3ನೇ ಅಧ್ಯಾಯ. ಕೊನೆಯದಾಗಿ ಫಲಾಧ್ಯಾಯ, ಅಂಥ ನಿರ್ದುಷ್ಟನಾದಂಥ ಗುಣಪರಿಪೂರ್ಣನಾದಂಥ ಪರಮಾತ್ಮನನ್ನು ಇಷ್ಟು ವಿಧವಾಗಿ ತಿಳ್ಕೊಂಡು ಮುಂದೆ ಏನು ಪಡ್ಕೊಳ್ತೀವಿ, ಮೋಕ್ಷದ ಸ್ವರೂಪ ಎಂಥದ್ದು ಅಂತ ತೋರಿಸೋದು 4ನೇ ಅಧ್ಯಾಯದ ಉದ್ದೇಶ. ಅದಕ್ಕಾಗಿ ಈ ಬ್ರಹ್ಮಸೂತ್ರ ಭಾಷ್ಯದ ಆರಂಭದ ಪದ್ಯ ಮತ್ತು ಅಣುಭಾಷ್ಯದಲ್ಲಿ ಕೂಡ ಅಂಥದ್ದೊಂದು ಪದ್ಯವನ್ನು ನಾವು ನೋಡ್ತೇವೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಅದು ಪ್ರಾರಂಭದ ಸೂತ್ರ, ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಆ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಹೇಳುವಾಗ ಆಚಾರ್ಯರು ಒಂದು ಶ್ಲೋಕ ಮಾಡ್ತಾರೆ. ಮೊದಲನೇ ಶ್ಲೋಕನೇ ಅದೇನು ಅಂತಂದ್ರೆ ಇಡೀ ಬ್ರಹ್ಮಸೂತ್ರ ಏನು ಹೇಳ್ತದೆ ಅಂತ ಅನ್ನೋದನ್ನು ತೋರಿಸಿಬಿಡ್ತದೆ. ಅದು ಸ್ವಾರಸ್ಯ. ಅದು ನಾರಾಯಣಂ ಗುಣೈ ಸರ್ವೈ ರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಇದನ್ನೇ ಬ್ರಹ್ಮಯಜ್ಞ ಮಾಡುವಾಗ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಒಂದು ಸೂತ್ರ, ಒಂದು ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ ಅನ್ನೋ ಶ್ಲೋಕ ಅನ್ನೋ ಪರಿಪಾಠ ಇದೆ. ಅದು ಇದೊಂದು ಶ್ಲೋಕ ಅಂದರೆ ಇಡೀ ಬ್ರಹ್ಮಸೂತ್ರಗಳು ಏನು ಹೇಳ್ತವೆ ಅದಷ್ಟೇ ಅಲ್ಲ, ಸಕಲ ಶಾಸ್ತ್ರನೂ ಏನು ಹೇಳ್ತದೆ ಅಂತ ತಿಳ್ಕೊಂಡಂತೆ ಆಗಿಬಿಡ್ತದೆ. ಅದೇನು ಅಂತಂದ್ರೆ ನೋಡಿ, ಗುಣೈ ಸರ್ವೈ ಉದೀರ್ಣಂ ನಾರಾಯಣಂ, ಎಲ್ಲಾ ಗುಣಗಳಿಂದಲೂ ಅನಂತ ಗುಣಗಳಿಂದಲೂ ಪರಿಪೂರ್ಣನಾದಂತಹ ನಾರಾಯಣ, ಇದು 1ನೇ ಅಧ್ಯಾಯದ್ದು ಉದ್ದೇಶ. ದೋಷವರ್ಜಿತಂ, ಅದು 2ನೇ ಅಧ್ಯಾಯದ ಉದ್ದೇಶ. ಜ್ಞೇಯಂ ಅಂದ್ರೆ ಸಾಧನೆ ಮಾಡಿ ತಿಳ್ಕೊಳ್ಬೇಕಾದಂತಹ ವ್ಯಕ್ತಿ ನಾರಾಯಣ. ಇವನನ್ನು ಬಿಟ್ರೆ ಈ ಜಗತ್ತಿನಲ್ಲಿ ಜ್ಞೇಯ ಯಾವುದೂ ಇಲ್ವೇ ಇಲ್ಲ. ತಮೈವೈಕಂ ಜಾನತ ಆತ್ಮಾನಂ ಅನ್ಯಾವಾಚತೋ ವಾಚೋ ವಿಮುಂಚತ ಅಮೃತಸ್ಯೈಷ ಸೇತು ಅಂತ ಒಂದು ವೇದವಾಕ್ಯ. ತಮೈವೈಕಂ ಜಾನಥ ಆತ್ಮಾನಂ, ತಿಳ್ಕೊಳ್ಳೋದಿದ್ರೆ ಆ ಆತ್ಮನನ್ನು ತಿಳ್ಕೊಳ್ರಿ. ಆತ್ಮ ಅಂದ್ರೆ ಆತತತ್ವಾಚ ಮಾತ್ರತ್ವಾತ್ ಆತ್ಮೇತಿ ಪರಮೋಮತಃ, ಎಲ್ಲಾ ಗುಣಗಳಿದ್ದವನು ಸರ್ವತ್ರ ವ್ಯಾಪ್ತನೂ ಆದವನು ಆತ್ಮ ಅಂದ್ರೆ ಅವನೇ ಆತ್ಮ. ಆತ್ಮಾಭಾಸ ತದನ್ನೇತು ನಶ್ಯೇತೇಷಾಂ ತಥಾ ಗುಣ. ಉಳಿದವರಿಗೆ ನಮ್ಮಂಥವರಿಗೆ ಆತ್ಮರು ಅಂದ್ರೂ ಉಪಯೋಗವೇ ಇಲ್ಲ. ಯಾಕಂದ್ರೆ ನಾವು ವ್ಯಾಪ್ತರೂ ಅಲ್ಲ, ನಾವು ಸಕಲ ಸದ್ಗುಣ ಪರಿಪೂರ್ಣರೂ ಅಲ್ಲ. ಹಾಗಾಗಿ ನಾವು ಆತ್ಮಾಭಾಸರು, ಸುಮ್ಮನೆ ಆತ್ಮವಂತೆ ಕಾಣ್ತೇವೆ ಅಂತ ನಮ್ಮನ್ನು ಶಾಸ್ತ್ರ ಹಾಸ್ಯ ಮಾಡ್ತೀವಿ. ಹಾಗಾಗಿ ತಮೇವೈಕಂ ಜಾನಥ ಆತ್ಮಾನಂ, ಅದೊಬ್ಬನೇ ಆತ್ಮನನ್ನು ತಿಳ್ಕೊಳ್ರಿ. ಅನ್ಯಾವಾಚೋ ಮುಂಚಥ, ಬೇರೆ ಮಾತುಗಳನ್ನು ಬಿಟ್ಬಿಡ್ರಿ, ಕೆಲಸಕ್ಕೆ ಬಾರದು ಮಾತವು. ಅಮೃತಸ್ಯೈಷ ಸೇತು, ಆ ಮುಕ್ತಿಗೆ ಈತನೇ ಸೇತು, ಇವನನ್ನು ಬಿಟ್ಟರೆ ಬೇರೆ ಯಾವುದೇ ಸೇತುವೇ ಇಲ್ಲ. ಇದನ್ನ ಏತಾಂ ಅಶಿವಾಂ ಘೋರಾಂ ನದೀಂ ತೀರ್ತ್ವ ಏನಂ ಸೇತುಮಾಪ್ಯ ತೇನೇವ ಮೋದತೆ ಪ್ರಮೋದತೆ ಆನಂದೀ ಭವತಿ ಅಂತ ಒಂದು ಮೌದ್ಗಲ್ಯ ಶ್ರುತಿ ಅಂತ ಅದನ್ನು ಆಚಾರ್ಯರು ಮತ್ತೊಂದು ಕಡೆ ಉಲ್ಲೇಖ ಕೊಡ್ತಾರೆ. ಆ ಶ್ರುತಿಯನ್ನು ಕೂಡ ನಾನು ಇನ್ನೊಂದ್ಸರಿ ಹೇಳಿದ್ದೆ, ಆವಾಗ ನೀವು ಇರಲಿಲ್ಲ ಅಂತ ಕಾಣಿಸ್ತದೆ. ಸುಮ್ಮನೆ ಇನ್ನೊಂದ್ಸರಿ ಆ ಶ್ರುತಿ ಹೇಳ್ತೇನೆ ನೋಡ್ರಿ. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ತ್ವ, ಈ ಸಂಸಾರ ಅನ್ನುವಂಥ ನದಿ ಇದೆಯಲ್ಲ, ಬಹಳ ಘೋರವಾದಂಥ ಅಮಂಗಳಕರವಾದಂಥ ನದಿ ಇದು, ಯಾವ ಕೆಲಸಕ್ಕೂ ಬಾರದಂಥ ಕಲುಷಿತವಾದ ನದಿ ಇದು. ಈ ನದಿಯನ್ನ ದಾಟ್ತಾನೆ. ಯಾರ ಸಹಾಯದಿಂದ ದಾಟ್ತಾನೆ? ಪರಮಾತ್ಮನ ಸಹಾಯದಿಂದ ದಾಟ್ತಾನೆ. ಆ ಪರಮಾತ್ಮ ಈ ನದಿಯನ್ನು ದಾಟ್ಲಿಕ್ಕೆ ಒಂದು ಸೇತುವೆ. ಆ ಸೇತುವೆಯನ್ನು ದಾಟಿ ಮುಂದೆ ಏನು ಮಾಡ್ತಾನೆ? ಎಲ್ಲರೂ ನಮ್ಮ ಜಗತ್ತಿನಲ್ಲಿ ಗೊತ್ತಿರೋದು ಏನಂದ್ರೆ, ಸೇತುವೆಯನ್ನು ದಾಟಿ ಆ ಕಡೆ ಬದಿಯಲ್ಲಿ ನಮ್ಮ ಮನೆ ಇರ್ತದೆ, ಅಥವಾ ಈ ಕಡೆ ಬದಿಯಲ್ಲಿ ನಮ್ಮ ಕಚೇರಿ ಇರ್ತದೆ. ಸೇತುವೆಯನ್ನು ದಾಟಿ ಮನೆಗಾದ್ರೂ ಹೋಗ್ತೀವಿ, ಕಚೇರಿಗಾದ್ರೂ ಹೋಗ್ತೀವಿ. ಸೇತುವೆ ಮೇಲೆ ಯಾರೂ ಕೂಡೋದಿಲ್ಲ. ಸೇತುವೆ ಬಹಳ ಚೆನ್ನಾಗಿದೆ, ಇಲ್ಲೇ ಕೂತ್ಕೊಳ್ಳೋಣ, ರಾತ್ರಿ ಇಲ್ಲೇ ಕಳೆಯೋಣ, ನಮ್ಮ ಆಯುಷ್ಯವನ್ನೆಲ್ಲ ಇಲ್ಲೇ ಕಳೆಯೋಣ ಅಂತ ಸೇತುವೆ ಮೇಲೆ ಯಾರೂ ಕೂಡೋದಿಲ್ಲ. ಆದರೆ ಪರಮಾತ್ಮ ಒಂದು ಇಂಥ ಸೇತುವೆ ಅಲ್ಲ, ನದಿ ದಾಟ್ಲಿಕ್ಕೂ ಅವನೇ ಸೇತುವೆ. ದಾಟಿದ ಮೇಲೆ ಅದೇ ಸೇತುವೆ ಮೇಲೆ ನಾವು ಇರಬೇಕಾದದ್ದು. ಇಮಾಂ ಘೋರಾಂ ಅಶಿವಾಂ ನದೀಂ ತೀರ್ತ್ವ ಏನಂ ಸೇತುಮಾಪ್ಯ, ಪರಮಾತ್ಮನೆಂಬ ಸೇತುವೆಯನ್ನು ಮುಟ್ಟಿ ತೇನೇವ ಸೇತುನ ಮೋದತೆ ಪ್ರಮೋದತೆ ಆನಂದೇ ಭವತಿ, ಅದೇ ಸೇತುವಿನ ಸಹಾಯದಿಂದಲೇ ನಾವು ಮೋದತೆ ಮುಕ್ತಿ ಮೋದ ಪಡಬೇಕು, ಬಲಭುಜ, ಪ್ರಮೋದತೆ ಎಡಭುಜ, ಆನಂದೇ ಭವತಿ.
ಹಾಗಾಗಿ ಅವನೇ ಸೇತು. ಈಗ ಸೇತುರಾಮ ಅನ್ನೋ ಶಬ್ದಕ್ಕೊಂದು ಹೊಸ ಅರ್ಥ ಬಂತು. ಸೇತುವೆಯನ್ನು ಕಟ್ಟಿದ ರಾಮ ಅಂತ ಸಾಮಾನ್ಯವಾಗಿ ಅರ್ಥ. ಈ ಪರಮಾತ್ಮ 8ನೇ ಅವತಾರಕ್ಕೆ ಸೇತುರಾಮ ಅಂತ ಯಾಕೆ ಕರಿತೀವಿ? ದಕ್ಷಿಣದಲ್ಲಿ ಸೇತುವೆ ಕಟ್ಟಿದ, ಸಮುದ್ರ ದಾಟಬೇಕಾಗಿತ್ತು, ಸೇತುವೆ ಕಟ್ಟಿದ. ಆ ಸೇತುವೆ ಅಲ್ಲ, ಸ್ವಯಂ ಅವನೇ ಸೇತು. ಸಂಸಾರ ಅನ್ನೋ ನದಿಯನ್ನು ದಾಟಲಿಕ್ಕೆ ಅವನೇ ಸೇತು. ದಾಟಿದ ಮೇಲೆ ನಾವು ಹೋಗಿ ವಾಸ ಮಾಡಬೇಕಾದಂಥ, ನಮ್ಮ ಇಡೀ ಅನಂತವಾದ ಆಯುರ್ಮಾಯವನ್ನು ಕಳೀಬೇಕಾದಂಥ ದೊಡ್ಡ ಬಂಗಲೆ ಅನ್ನೋದಂದ್ರೆ ಅವನೇ ಬಂಗಲೆ, ಅವನೇ ಸೇತು. ಹೀಗೆ ಅದ್ರದ್ದು ವರ್ಣನೆ. ಅದಕ್ಕೆ ಅಮೃತಸ್ಯೈಷ ಸೇತು ಅಂತ. ಅವನೇ ಜ್ಞೇಯ. ಜಗತ್ತಿನಲ್ಲಿ ಏನಾದ್ರು ತಿಳ್ಕೊಳ್ಬೇಕು ಅಂತಿದ್ರೆ ಅವನನ್ನು ತಿಳ್ಕೊಳ್ರಿ, ಉಳಿದು ತಿಳ್ಕೊಂಡು ಉಪಯೋಗವೇ ಇಲ್ಲ. ಇದು ಸಾಧನಾಧ್ಯಾಯ 3ನೇ ಅಧ್ಯಾಯದ ಅಭಿಪ್ರಾಯವನ್ನು ಹೇಳ್ತದೆ. ಗಮ್ಯಂ, ಅವನು ಗಮ್ಯ. ಇಷ್ಟು ತಿಳ್ಕೊಂಡ ಮೇಲೆ ಹೋಗ್ಬೇಕಾದ್ದಿಲ್ಲ ಅಂದ್ರೆ ಅಲ್ಲಿಗೆ ಹೋಗಬೇಕು, ಅವನ್ನೇ ತಿಳ್ಕೊಳ್ಬೇಕು, ಅಲ್ಲಿಗೆ ಹೋಗಬೇಕು. ಗುರುಶ್ಚಾಪಿ, ಕೊನೆಗೆ ವೇದವ್ಯಾಸ ರೂಪಿ ಅಂತ ಗುರುಗಳಿಗೂ ನಮಸ್ಕಾರ ಮಾಡಿ ನತ್ವಾ ಸೂತ್ರಾರ್ಥ ಉಚ್ಚಿತೆ, ಕೊನೆಗೆ ಸೂತ್ರ ಅರ್ಥ ಹೇಳ್ತೀವಿ ಅಂತ. ಈ ಶ್ಲೋಕ ಬಾಯ್ಪಾಠ ಮಾಡ್ರಿ. ಈ ಶ್ಲೋಕ ಬಾಯ್ಪಾಠ ಮಾಡಿ ಇದನ್ನು ನಿತ್ಯ ಈ ಬ್ರಹ್ಮಯಜ್ಞ ಮಾಡುವಾಗ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಅಂತ ಒಂದು ಸೂತ್ರ, ಮೊದಲನೇ ಸೂತ್ರ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಈ ಶ್ಲೋಕ, ಇದೆರಡನ್ನು ಹೇಳಿದರೆ ಆ ಬ್ರಹ್ಮಯಜ್ಞದಲ್ಲಿ ಸಾಮಾನ್ಯವಾಗಿ ಈ ಬ್ರಹ್ಮಯಜ್ಞದಲ್ಲಿ ಎಲ್ಲರೂ ಮಾಡೋದು ಹಾಗೇನೆ. ಅನುಕೂಲ ಆದರೆ ಮತ್ತೆ ಮುಂದಿನ ಸೂತ್ರಗಳು, ಮುಂದಿನ ಶ್ಲೋಕಗಳನ್ನು ಹೇಳ್ಬೋದು. ಇದನ್ನಾದರೂ ಹೇಳೋದನ್ನ ಕಡ್ಡಾಯ ಮಾಡ್ಕೊಳ್ಬೇಕು. ಅಂದರೆ ಸಕಲ ಶಾಸ್ತ್ರಗಳ ನಿರ್ಣಾಯಕ ಇದು. ಅದಕ್ಕಾಗಿ ಹೀಗಿದು ಬ್ರಹ್ಮಸೂತ್ರಗಳು. ಅದರಲ್ಲಿ ಅಧಿಕರಣಗಳನ್ನು ಅಂತ ಮಾಡಿರ್ತಾರೆ. 4 ಅಧ್ಯಾಯಗಳು, ಒಂದೊಂದು ಅಧ್ಯಾಯದಲ್ಲಿ 4 ಪಾದ. ಆ ಒಂದೊಂದು ಪಾದದಲ್ಲಿ ಒಂದೊಂದು ಸಣ್ಣ ಸಣ್ಣ ಅಧಿಕರಣ. ಅಧಿಕರಣ ಅಂತಂದ್ರೆ ವಿಷಯ ಎಷ್ಟಿರ್ತದೋ ಅಷ್ಟು. ಕೆಲವೊಂದು ಬಾರಿ ಒಂದು ಸೂತ್ರ ಒಂದು ವಿಷಯವನ್ನು ಹೇಳ್ತಿರ್ತದೆ. ಕೆಲವೊಂದು ಬಾರಿ ಆ ವಿಷಯವನ್ನು ಹೇಳಲಿಕ್ಕೆ ಒಂದೇ ಸೂತ್ರ ಸಾಕಾಗೋದಿಲ್ಲ, ಒಂದು 3-4 ಸೂತ್ರಗಳು ಬೇಕಾಗ್ತವೆ. 3-4 ಸೂತ್ರಗಳು ಸೇರಿ ಒಂದು ಅಧಿಕರಣ. ಕೆಲವು ಬಾರಿ 2 ಸೂತ್ರಗಳು ಸೇರಿ ಒಂದು ಅಧಿಕರಣ. ಹೀಗೆ ಅಧಿಕರಣ ಅಂತ ಕರಿತಿರ್ತಾರೆ. ಇಲ್ಲಿ ವೈಶ್ವಾನರಾಧಿಕರಣ ಅಂತ. ವೈಶ್ವಾನರಾಧಿಕರಣ ಅಂತಂದ್ರೆ ವೈಶ್ವಾನರ ಮೊದಲಾದ ಶಬ್ದಗಳನ್ನ ಆ ಭಗವಂತ ಶಬ್ದಗಳಿಂದ ಭಗವಂತ ಹೇಗೆ ವಾಚ್ಯ ಅಂತ ತಿಳಿಸೋದು ಈ ವೈಶ್ವಾನರಾಧಿಕರಣದ ಉದ್ದೇಶ. ಓಂ ವೈಶ್ವಾನರ ಸಾಧಾರಣ ಶಬ್ದ ವಿಶೇಷಾತ್. ಇವನೇ ವೈಶ್ವಾನರ. ಯಾಕೆಂತಂದ್ರೆ ಎಲ್ಲಾ ಶಬ್ದಗಳನ್ನು ಇವನಲ್ಲೇ ಸಮನ್ವಯ ಮಾಡಬಹುದು ನಾವು. ಆ ಪರಮಾತ್ಮನಿಗೆ ಅಂತಂತ ವಿಶೇಷಣಗಳನ್ನು ವೇದ ಕೊಟ್ಟಿದೆಯಲ್ಲ, ನೀವು ವೈಶ್ವಾನರ ಅಂದ್ಬಿಟ್ರೆ ಅಗ್ನಿ ಅಂತ ತಿಳ್ಕೊಂಡ್ಬಿಟ್ರೆ ಆ ಅಗ್ನಿಗೆ ಪರಮಾತ್ಮನಿಗೆ ಹೊಂದುವಂತಹ ಎಲ್ಲ ವಿಶೇಷಣಗಳು ಬರ್ತಾವೇನು? ಇವರು ಒಬ್ರು ಬಂದರು, ನಮ್ಮ ಮನೆಗೊಬ್ರು ಬಂದರು, ಅವರು ಈ ಜಗತ್ತಿನ ಅತ್ಯಂತ ದೊಡ್ಡ ಅಧಿಕಾರಸ್ಥರು, ಮಹಾತ್ಮರು, ಬಂದವರಿಗೆಲ್ಲ ಉಪಕಾರ ಮಾಡುವಂಥವ್ರು ಅಂತ ಈ ಒಂದಿಷ್ಟು ವರ್ಣನೆ ಮಾಡಿದರೆ ಆ ಎಲ್ಲ ವಿಶೇಷಣಗಳು ಆ ವ್ಯಕ್ತಿಗೆ ಹೊಂದಿದ್ರೆ ಮಾತ್ರ ಆ ವಾಕ್ಯ ಪ್ರಮಾಣ ಆಗ್ತದೆ. ಇಲ್ಲದ ವಾಕ್ಯ ಅಪ್ರಮಾಣ ಆಗಿಬಿಡ್ತದೆ. ಅದನ್ನು ಬಿಟ್ಟು ಆ ವಿಶೇಷಣಗಳನ್ನು ತೆಗೆದುಹಾಕಿ ವಿಶೇಷಣಗಳಿಂದ ರಹಿತವಾದಂಥ ವ್ಯಕ್ತಿಯನ್ನು ಪ್ರತಿಪಾದನೆ ಮಾಡಿದರೆ ಅದರಿಂದ ಏನು ಸರಿಯಾದಂಥ ಸ್ಪಷ್ಟವಾದ ಅರ್ಥವನ್ನು ಆ ವಾಕ್ಯದಿಂದ ತಿಳ್ಕೊಂಡಂತಾಗೋದಿಲ್ಲ. ಎಷ್ಟು ಏತಮೇವ ಪ್ರಾದೇಶ ಮಾತ್ರ ಅಭಿವಿಮಾನಂ ಆತ್ಮಾನಂ ವೈಶ್ವಾನರಂ ಉಪಾಸ್ತೆ. ಇದು ಛಾಂದೋಗ್ಯ ಉಪನಿಷತ್ತು. ಇದೇ ಪರಮಾತ್ಮನನ್ನು ಏತಮೇವ ಪ್ರಾದೇಶ ಮಾತ್ರ ಅಭಿವಿಮಾನಂ. ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅವನನ್ನು ಹೀಗೆ ವರ್ಣನೆ ಮಾಡ್ತಾರೆ. ಆತ್ಮಾನಂ ವೈಶ್ವಾನರಂ ಉಪಾಸ್ತೆ. ವೈಶ್ವಾನರನನ್ನ ಆತ್ಮ ಅಂತ ಉಪಾಸನೆ ಮಾಡಬೇಕು, ಆತ್ಮನನ್ನ ವೈಶ್ವಾನರ ಅಂತ ಉಪಾಸನೆ ಮಾಡಬೇಕು. ಯಾರನ್ನ? ಈ ಅಗ್ನಿ ಇದ್ದಾನಲ್ಲ, ಈ ಅಗ್ನಿಯನ್ನ ಆತ್ಮ ಅಂತ ಏನಾದ್ರೂ ಉಪಾಸನೆ ಮಾಡ್ಲಿಕ್ಕೆ ಹೋದ್ರೆ ಆತ್ಮ ಶಬ್ದದಿಂದ ಹೇಳಬೇಕಾದಂತಹ ಎಲ್ಲ ಗುಣಗಳು ಈ ಅಗ್ನಿಗೆ ಬರ್ತಾವ? ಬರೋದಿಲ್ಲ. ಹಾಗಾಗಿ ಆತ್ಮಾನಂ ವೈಶ್ವಾನರಂ ಉಪಾಸ್ತೆ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳಿದ ಮಾತು ಅಗ್ನಿಗೆ ಅನ್ವಯ ಆಗಬಾರದು. ಯಾಕಂದ್ರೆ ಅಗ್ನಿಗೆ ಆತ್ಮ ಶಬ್ದದಿಂದ ವಾಚ್ಯವಾದಂತಹ ಸಕಲ ಗುಣ ಪರಿಪೂರ್ಣತ್ವ ಅನ್ನೋದಿಲ್ಲ, ಅದು ಪರಮಾತ್ಮನಿಗೆ ಹೊಂದಬೇಕು ಅಂತ ಇದು ಅದರ ಅರ್ಥ. ಇಲ್ಲಿ ಈ ವೈಶ್ವಾನರಾಧಿಕರಣದ ಮೊದಲನೇ ಸೂತ್ರ ಇದು. ಅಲ್ಲಿಂದ ಮುಂದೆ ಮತ್ತೊಂದು ಸೂತ್ರ ನಾವು ನೋಡ್ತೇವೆ. ಸಾಕ್ಷಾದಪಿ ಅವಿರೋಧಂ ಜೈಮಿನಿಹಿ. ಈ ಜೈಮಿನಿ ಅಂತ ಒಬ್ಬ ಋಷಿಗಳು, ಅವರು ವೇದವ್ಯಾಸರ ಶಿಷ್ಯರು. ವೇದವ್ಯಾಸರು ಅವತಾರ ಮಾಡಿದ ಮೇಲೆ 4 ವೇದಗಳನ್ನು ವಿಭಾಗ ಮಾಡಿದರು, ಪುರಾಣಗಳನ್ನು ರಚನೆ ಮಾಡಿದರು. ಆ 4 ವೇದಗಳನ್ನು ವಿಭಾಗ ಮಾಡಿದ ಮೇಲೆ ಆ ವೇದಗಳೆಲ್ಲ ಪ್ರಚಾರ ಮಾಡಲಿಕ್ಕೆ ಒಂದೊಂದು ವೇದಕ್ಕೆ ಪ್ರಚಾರಕರನ್ನಾಗಿ ಒಬ್ಬೊಬ್ಬರನ್ನು ನೇಮಿಸಿದರು. ಯಜುರ್ವೇದಕ್ಕೆ ವೈಶಂಪಾಯನರನ್ನು ನೇಮಿಸಿದರು, ಋಗ್ವೇದಕ್ಕೆ ಪೈಲರನ್ನು ನೇಮಿಸಿದರು ಅಂತ ನೆನಪು. ಆಮೇಲೆ ಸಾಮವೇದಕ್ಕೆ ಒಬ್ಬರನ್ನು ನೇಮಿಸಿದರು. ಅದಕ್ಕಾಗಿ ಈ ಋಷಿಗಳಿಗೆ ನೈವೇದ್ಯ ಮಾಡ್ತೀವಲ್ಲ, ಋಷಿಗಳಿಗೆ ನೈವೇದ್ಯ ಮಾಡುವಾಗ ನಮ್ಮ ವೇದ ಯಾವುದಿರ್ತದಲ್ಲ ಆ ವೇದಕ್ಕೆ ಪ್ರವರ್ತಕರಾದಂಥ ಋಷಿಗಳಿಗೂ ಒಂದು ನೈವೇದ್ಯ ಮಾಡ್ರಿ. ಬರೇ ಸನಕ ಸನಂದನಾದಿಗಳಿಗೆ ಮಾಡಬೇಡ್ರಿ.
ನಾವು ಯಜುರ್ವೇದಿಗಳು, ಯಜುರ್ವೇದಿಕ್ ಪ್ರವರ್ತಕರಾದಂಥ ವೈಶಂಪಾಯನರಿಗೂ ಕೂಡ ಆ ಸಂದರ್ಭದಲ್ಲಿ ನೈವೇದ್ಯ ಮಾಡ್ತೀವಿ ಅಂತ ನಾವು ಅನುಸಂಧಾನ ಮಾಡಬೇಕು ಅಂತ ಇನ್ನೊಂದು ಬಾರಿ ಹೇಳಿದ್ದೆ. ಹಾಗಾಗಿ ವೇದವ್ಯಾಸರು ಭಾಗವತವನ್ನು ರಚನೆ ಮಾಡಿ ಈ ಭಾಗವತವನ್ನು ಎಲ್ಲ ಕಡೆ ಉಪದೇಶ ಮಾಡ್ರಿ ಅಂತ ವೈಶಂಪಾಯನರನ್ನು ಕಳಿಸಿದ್ರು. ಆ ವೈಶಂಪಾಯನರಿಗೆ ಯಜುರ್ವೇದ ಜವಾಬ್ದಾರಿನೂ ಕೊಟ್ಟರು, ಹೆಚ್ಚುವರಿ ಖಾತೆ ಕೊಟ್ಟರು ವೈಶಂಪಾಯನರಿಗೆ. ಭಾಗವತವನ್ನ ಶುಕಾಚಾರ್ಯರಿಗೆ ಕೊಟ್ಟರು. ಹೀಗೆ ಒಂದೊಂದನ್ನು ಒಬ್ಬೊಬ್ಬರಿಗೆ ಕೊಟ್ಟರು. ಮತ್ತು ಅದೇ ಭಾರತವನ್ನು, ಹಿಂದೆ ನಾವು ಭಾರತದ ಬಗ್ಗೆ ನೋಡಿದ್ವಿ, ಭಾರತವನ್ನ ಭೂಲೋಕದಲ್ಲಿ ಪ್ರಚಾರ ಮಾಡಲಿಕ್ಕೆ ವೈಶಂಪಾಯನರಿಗೆ ಅಧಿಕಾರ ಕೊಟ್ಟಿದ್ರು. ದೇವತಾದಿ ಲೋಕಗಳಲ್ಲಿ, ಪಿತೃಲೋಕಗಳಲ್ಲಿ ಪ್ರಚಾರ ಮಾಡಲಿಕ್ಕೆ ನಾರದಾದಿಗಳಿಗೆ ಅಧಿಕಾರ ಕೊಟ್ಟಿದ್ರು. ಅದೆಲ್ಲ ಹಿಂದೆ ಹೇಳಿದ್ದೆ, ಸುಮ್ಮನೆ ಈಗ ನೆನಪು ಮಾಡ್ಕೊಳ್ತೀನಿ. ಈಗೇನಾದರೂ ಸ್ವಲ್ಪ ಹೆಸರುಗಳು ನಾನು ಪುಸ್ತಕ ನನ್ನ ಎದುರಿಗಿಲ್ಲದೆ ಇರೋದ್ರಿಂದ ಹೆಸರುಗಳನ್ನು ಸ್ವಲ್ಪ ಅಸ್ತವ್ಯಸ್ತ ಮಾಡ್ತಿರ್ಬೋದು. ಅಂತೂ 4 ವೇದಗಳನ್ನ, ಮಹಾಭಾರತ, ರಾಮಾಯಣ ಇತ್ಯಾದಿಗಳನ್ನ ಬೇರೆ ಬೇರೆ ಕಡೆ ಪ್ರಚಾರ ಮಾಡುವಂಥ ಅಧಿಕಾರವನ್ನು ಒಬ್ಬೊಬ್ಬರಿಗೆ ಕೊಟ್ಟರು. 18 ಪುರಾಣಗಳನ್ನು ರಚನೆ ಮಾಡಿದ್ರು. ಆ ಪುರಾಣಗಳನ್ನೆಲ್ಲ ರಚನೆ ಮಾಡಿ ಅದನ್ನೆಲ್ಲ ಎಲ್ಲ ಕಡೆ ಬಿತ್ತರಿಸುವಂಥ ಕೆಲಸವನ್ನ ಆ ಸೂತ ಪುರಾಣಿಕರಿಗೆ ಕೊಟ್ಟರು. ಅಂಥದ್ರಲ್ಲಿ ಒಬ್ಬ ಋಷಿ ಜೈಮಿನಿ ಅಂತ. ಆ ಜೈಮಿನಿ ಋಷಿಗಳು ವೇದವ್ಯಾಸರ ಮೂಲಕನೇ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಪೂರ್ವಮೀಮಾಂಸಾ ಅಂತ ಒಂದಿಷ್ಟು ಸೂತ್ರಗಳನ್ನು ಬರೆದರು. ಇವತ್ತು ಪೂರ್ವಮೀಮಾಂಸಾ ಅಂತ ಏನು ಒಂದು ಶಾಸ್ತ್ರ ರಚನೆ ಒಂದು ಬಳಕೆಯಲ್ಲಿದೆಯಲ್ಲ, ಇವತ್ತು ವ್ಯವಹಾರದಲ್ಲಿದೆಯಲ್ಲ, ಅವರು ಆ ವೇದವ್ಯಾಸರಿಗೂ ಹೊಂದದೇ ಇರುವಂಥ, ವೇದವ್ಯಾಸರ ಶಿಷ್ಯರೇ ಆದಂಥ ಜೈಮಿನಿಗೂ ಹೊಂದದೇ ಇರುವಂಥ ಅರ್ಥವನ್ನ ಆ ಪೂರ್ವಮೀಮಾಂಸಾ ಸೂತ್ರದ ಕೊರಳಿಗೆ ಕಟ್ಟಿದ್ದಾರೆ. ಕಟ್ಟಿ ಆ ಪೂರ್ವಮೀಮಾಂಸವನ್ನು ಅಧಃಪತನಕ್ಕೆ ಇಳಿಸಿದ್ದಾರೆ. ಅದಕ್ಕೆ ಏನು ಹೇಳ್ತಾರೆ ವೇದವ್ಯಾಸರು ಅಂತಂದ್ರೆ, ಜೈಮಿನಿ ನನ್ನ ಶಿಷ್ಯ, ನನ್ನ ಶಿಷ್ಯನಾದಂಥ ಜೈಮಿನಿ ನನಗೂ ವಿರುದ್ಧವಾಗಿ ಹೇಳೋದಿಲ್ಲ ಅನ್ನೋದನ್ನು ತೋರಿಸಲಿಕ್ಕಾಗಿ ಜೈಮಿನಿ ಅಂತ ಹೇಳ್ತಾರೆ. ವಸ್ತುತಃ ಇಲ್ಲಿ ಜೈಮಿನಿ ಹೆಸರನ್ನಾಗಲಿ, ಮುಂದೆ ಆಶ್ಮರತ್ಯ, ಅಭಿವ್ಯಕ್ತಿಯ ಆಶ್ಮರತ್ಯ, ಆಶ್ಮರತ್ಯನ ಹೆಸರನ್ನಾಗಲಿ, ಅನುಸ್ಮೃತಿಯೇ ಬಾದರಿಹಿ, ಬಾದರಿ ಅಂತ ಅವರು ಶುಕಾಚಾರ್ಯರು ಅಥವಾ ಮತ್ತೊಬ್ಬರು ಯಾರು ಋಷಿಗಳಾಗಿರ್ಬೋದು, ಅವರ ಹೆಸರನ್ನಾಗಲಿ ವೇದವ್ಯಾಸರು ಹೇಳಬೇಕಾಗಿದ್ದಿಲ್ಲ. ಇದು ನನ್ನ ಅಭಿಪ್ರಾಯ ಅಂತ ಹೇಳಿಬಿಟ್ಟಿದ್ರೆ ಉಳಿದವರೆಲ್ಲರೂ ಬಾಯಿ ಮುಚ್ಕೊಂಡು ಒಪ್ಕೋತಿದ್ರು. ವೇದವ್ಯಾಸರ ಪ್ರಭಾವ ಆ ಕಾಲದಲ್ಲಿ ಅಂಥದ್ದಿತ್ತು. ಅಂಥದ್ರಲ್ಲಿ ಆ ಶಿಷ್ಯರ ಹೆಸರು ಯಾಕೆ ಹೇಳಿದ್ರು ಅಂತಂದ್ರೆ, ಶಿಷ್ಯರಿಗೆ ತನ್ನ ಮೂಲಕ ಒಂದಿಷ್ಟು ಪ್ರಸಿದ್ಧಿ ಬರಲಿ ಅಂತ ಹೇಳಿದರು. ನ ಅಜ್ಞಾದಿ ಶಬ್ದಾ ಅಜ್ಞಾದಿ ವಾಚಕಾ ತಥಾಪಿ ಸಾಕ್ಷಾದೇವ ಅನನ್ಯಯೋಗೇನ ಬ್ರಹ್ಮವಾಚಕೈ ಶಬ್ದೈ ವ್ಯವಹಾರಾರ್ಥಂ ಅನಭಿಜ್ಞಾನಾಚ್ಚ ಅನ್ಯತ್ರ ವ್ಯವಹರಂತಿ ಇತಿ ಅಭ್ಯುಪಗಮೆ ಅವಿರೋಧಂ ಜೈಮಿನಿ ವಕ್ತಿ. ಈಗೇನು ವಾಕ್ಯಗಳನ್ನು ಓದ್ತಿದ್ದೇನಲ್ಲ, ಇವು ಆಚಾರ್ಯರ ಸ್ವಂತದ ವಾಕ್ಯಗಳು. ಎಷ್ಟೋ ಕಡೆ ಬೇರೆ ಕಡೆ ವಾಕ್ಯಗಳನ್ನು ಓದಿದಾಗ ಅದೆಲ್ಲ ಸ್ಕಂದ ಪುರಾಣ, ಬೇರೆ ಬೇರೆ ಪುರಾಣಗಳಿಂದ ಆಚಾರ್ಯ ಕೋಟ್ ಮಾಡಿದ ಶ್ಲೋಕ ಇರ್ತವೆ. ನಾ ಅಜ್ಞಾದಯ ಶಬ್ದಾ ಅಜ್ಞಾದಿ ವಾಚಕ, ಈ ವಾಕ್ಯಗಳು ಆಚಾರ್ಯರ ಸ್ವರಚಿತ ವಾಕ್ಯಗಳು. ಆ ವಾಕ್ಯಗಳು ನಮ್ಮ ಕಿವಿ ಬೀಳಲಿ ಅಂತ ಆ ವಾಕ್ಯಗಳನ್ನೇ ಓದಿದೆ. ಈ ನಮಗೆ ಪರಮಾತ್ಮ ಸರ್ವಶಬ್ದ ವಾಚ್ಯ ಅಂತ ಕೇಳಿರ್ತೀವಲ್ಲ, ನಮಗೊಂದು ಸಂಶಯ ಬರ್ಬೋದು. ವಿಶ್ವಂ ವಿಷ್ಣುರ್ವಶತ್ಕಾರೋ ಭೂತ ಭೋತ್ಪ್ರಭು ಅಂತಂದ್ವಿ. ವಿಷ್ಣು ಅಂದ್ರೂ ಪರಮಾತ್ಮ, ವಶತ್ಕಾರ ಅಂದ್ರೂ ಪರಮಾತ್ಮ, ಭೂತ ಭವ್ಯ ಭೋತ್ಪ್ರಭು ಅಂದ್ರೂ ಪರಮಾತ್ಮ. ಅಲ್ಲಿ ಬಂದ 1000 ಹೆಸರುಗಳೆಲ್ಲವೂ ಪರಮಾತ್ಮ. ಅಲ್ಲಿ ಬೇರೆ ಕಥೆ ಏನಿಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮ ಬಂದ, ಗೋಪಿಕಾಸ್ತ್ರೀಯ ಜೊತೆ ವಿಹಾರ ಮಾಡಿದ, ಶಿಶುಪಾಲನ ಕೊಂದ, ದಂತ ಕೊಂದ ಅನ್ನೋ ಕಥೆ ಇಲ್ಲ. ಅಲ್ಲಿ ಪರಮಾತ್ಮನ ಶುದ್ಧವಾದ ಸ್ತೋತ್ರ ಇದೆ. ಅದಾದ ಸರಿ. ಆದರೆ 1,00,000 ಶ್ಲೋಕದಿಂದ ಕೂಡಿದಂತಹ ಮಹಾಭಾರತ, 18,000 ಶ್ಲೋಕಗಳಿಂದ ಕೂಡಿದಂತಹ ಭಾಗವತ, ಎಷ್ಟು ಪುರಾಣಗಳು, ಇವೆಲ್ಲನೂ ಕೂಡ ಪ್ರತಿಯೊಂದು ಕೂಡ ಪರಮಾತ್ಮನಿಗೆ ವಾಚಕ ಅಂತ ಆಗಿಬಿಟ್ರೆ ಆ ಕಥೆ ಏನು ಹೇಳಿದಂತಾಯ್ತು. ನಾರಾಯಣ ನಮಸ್ಕೃತ್ಯ ನರಂ ಜೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇತ್ ಒಂದು ಕಥೆ ಬಂತು. ಅರ್ಜುನ ಸಂಶಪ್ತಕರನ್ನು ಕೊಂದ ಅಂತ ಒಂದೆಲ್ಲೋ ಕಥೆ ಬಂತು. ಅರ್ಜುನನ ಶಬ್ದದಿಂದಲೂ ಭಗವಂತನೇ ವಾಚ್ಯ, ಸಂಶಪ್ತಕರನ ಶಬ್ದದಿಂದಲೂ ಭಗವಂತನೇ ವಾಚ್ಯ, ಕೊಂದ ಅನ್ನೋ ಶಬ್ದದಿಂದಲೂ ಅವನೇ ವಾಚ್ಯ. ದ್ರೌಪದಿಯು ಮಾಲೆಯನ್ನ ಅರ್ಜುನನ ಕೊರಳಿಗೆ ಹಾಕಿದಳು. ಸಂಸ್ಕೃತದಲ್ಲಿ ಹೇಳಿದ್ರು ಅಂತ ತಿಳ್ಕೊಟ್ರಿ. ಸಂಸ್ಕೃತದ ಒಂದು ಶ್ಲೋಕ, ಮಹಾಭಾರತದಲ್ಲಿ ಬಂದ ಶ್ಲೋಕ. ದ್ರೌಪದಿಯ ಶಬ್ದದಿಂದಲೂ ಭಗವಂತನೇ ವಾಚ್ಯ, ಅರ್ಜುನ ಅಂದ್ರೂ ಅವನೇ ವಾಚ್ಯ. ಕೊರಳು, ಮಾಲೆ, ಬಿಲ್ಲು, ಬಾಣ, ರಥ, ಚಕ್ರ, ಕುದುರೆ ಎಲ್ಲಾ ಶಬ್ದದಿಂದಲೂ ಭಗವಂತನೇ ವಾಚ್ಯ. ಆದ್ರೆ ಹಾಗಾದ್ರೆ ಮಹಾಭಾರತದ ಕಥೆ ತಿಳಿಯೋದು ಹೇಗೆ? ಒಂದ್ ಕಡೆ ಸಕಲ ಧ್ವನ್ಯಾತ್ಮಕ ಶಬ್ದಗಳು, ವರ್ಣಾತ್ಮಕ ಶಬ್ದಗಳು ಪರಮಾತ್ಮನಿಗೆ ವಾಚಕ ಅಂತೀರಿ. ಮತ್ತೊಂದು ಕಡೆ ಅಲ್ಲ, ಕಥೆನೂ ನಮಗೆ ಬೇಕು ಅಂತೀರಿ. ಇವೆರಡಕ್ಕೂ ಹೊಂದಾಣಿಕೆ ಹೇಗೆ? ಕಥೆ ಹೇಳೋದಾದ್ರೆ ಪರಮಾತ್ಮನಿಗೆ ವಾಚಕ ಆಗೋದು ಹೇಗೆ? ಪರಮಾತ್ಮನಿಗೆ ವಾಚಕ ಅಂತ ಆದ್ರೆ ಕಥೆ ತಿಳಿಯೋದು ಹೇಗೆ? ಓದ್ತಾ ಕೂತವರಿಗೆ ಬರೇ ಪರಮಾತ್ಮನ ಬಗ್ಗೆನೇ ಸ್ಮರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ 1,00,000 ಶ್ಲೋಕ ಓದಿದಾಗ ಎಲ್ಲ ವೈಶಂಪಾಯನರು ಬಂದರು, ಎಲ್ಲರೂ ಎದ್ದು ನಿಂತರು, ಆಮೇಲೆ ಕೂತ್ಕೊಳ್ರಿ ಅಂತಂದ್ರು, ಕೂತರು. ಕೂಡು, ಏಳು, ತಿನ್ನು, ಕುಡಿ ಇತ್ಯಾದಿ ಎಲ್ಲಾ ಶಬ್ದದಿಂದಲೂ ಭಗವಂತಂದೇ ನಾವು ಸ್ಮರಣೆ ಬರೋದಾದ್ರೆ ಈ ಕಥೆ ಜ್ಞಾನವೇ ಆಗೋದಿಲ್ಲಲ್ಲ. ಕಥೆ ತಿಳಿಯೋದು ಹೇಗೆ ಹಾಗಾದ್ರೆ ಅಂತ ನಮಗೆ ಕೆಲವು ಕಡೆ ಪ್ರಶ್ನೆ ಬರ್ತಿರ್ತದೆ. ಅದಕ್ಕೆ ಹೇಳ್ತಾರೆ, ಮೂಲತಃ
ಬಹಳ ಜ್ಞಾನಿಗಳಾದವ್ರ ದೃಷ್ಟಿಯಲ್ಲಿ ಎಲ್ಲಾ ಶಬ್ದಗಳು ಕೂಡ ಪರಮಾತ್ಮನಿಗೆ ವಾಚಕ. ಆದರೆ ಈ ವ್ಯಕ್ತಿಗಳಿಗೆ, ಜಗತ್ತಿನಲ್ಲಿರುವಂತಹ ವ್ಯಕ್ತಿಗಳಿಗೆ ಆ ಎಲ್ಲಾ ಶಬ್ದಗಳು ಕೂಡ ಪರಮಾತ್ಮನಿಗೆ ವಾಚಕ ಅಂತ ಗೊತ್ತಿಲ್ಲಲ್ಲ. ಗೊತ್ತಿಲ್ಲದೆ ಇದ್ದಾಗ ಅವ್ರು ಏನ್ ಮಾಡ್ತಾರೆ, ಆ ಶಬ್ದಗಳನ್ನ ಲೌಕಿಕ ವ್ಯವಹಾರಕ್ಕಾಗಿ ಉಪಯೋಗ ಮಾಡ್ತಾರೆ. ಒಬ್ಬ ತಂತ್ರಜ್ಞ ಬಂದ, ಮನೆಯನ್ನು ಕಟ್ಟಿದ. ತಂತ್ರಜ್ಞ ಅನ್ನೋದು ಮನೆ ಸಂಸ್ಕೃತ ಶಬ್ದ. ಗೃಹ ಅನ್ನೋದು ಅದು ಸಂಸ್ಕೃತ ಶಬ್ದ. ನಿರ್ಮಾಣ ಅದು ಸಂಸ್ಕೃತ ಶಬ್ದ. ಎಲ್ಲವೂ ಪರಮಾತ್ಮನಿಗೆ ವಾಚಕ. ಅವೆಲ್ಲವೂ ಪರಮಾತ್ಮನಿಗೆ ವಾಚಕ ಅನ್ನುವಂಥ ಸಾಮಾನ್ಯ ಒಂದು ವಿಶಾಲವಾದ ತಿಳುವಳಿಕೆ ಪ್ರತಿಯೊಬ್ಬರಿಗೂ ಇಲ್ಲಲ್ಲ. ಇಲ್ಲದೆ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ, ಅಜ್ಞಾನದಿಂದ ಅದನ್ನು ಬೇರೆ ಬೇರೆಯವರನ್ನು ಕುರಿತು ಪ್ರಯೋಗ ಮಾಡ್ತಾರೆ. ಹಾಗಾಗಿ ಮೂಲತಃ ಪರಮಾತ್ಮನಿಗೆ ವಾಚಕ ಆಗಿದ್ರೂ ಕೂಡ ಲೌಕಿಕ ವ್ಯವಹಾರದಲ್ಲಿ ಈ ಶಬ್ದಗಳನ್ನು ಬಳಸಲಿಕ್ಕೆ ತಪ್ಪಿಲ್ಲ. ಆದರೆ ಮಹಾಜ್ಞಾನಿಗಳಾದವರಿಗೆ ತಂತ್ರಜ್ಞ, ವೈದ್ಯ, ಆನೆ, ಕುದುರೆ ಯಾವ ಶಬ್ದಗಳನ್ನು ಕೇಳಿದಾಗಲೂ ಪರಮಾತ್ಮ ಶಬ್ದಗಳನ್ನೇ ಕೇಳಿದಂತಾಗ್ತದೆ. ಅವ್ರಿಗೆ ಈ ಅರ್ಥ ಹೊಳೆಯೋದೇ ಇಲ್ಲ, ಇದು ನಾವು ಬೇಡ ಅಂದ್ಬಿಡ್ತಾರ. ತಥಾಪಿ ಸಾಕ್ಷಾದೇವ ಅನನ್ಯಯೋಗೇನ ಬ್ರಹ್ಮವಾಚಕೈ ಶಬ್ದೈ ವ್ಯವಹಾರಾರ್ಥಂ. ವ್ಯವಹಾರ ಅಂತೂ ಮಾಡ್ಬೇಕಲ್ಲ ಜಗತ್ತಿನಲ್ಲಿ. ಬರೇ ಪರಮಾತ್ಮನ ಕುರಿತು ವ್ಯವಹಾರ ಮಾಡ್ತಾ ಹೋದಾದ್ರೆ ಮಹಾಜ್ಞಾನಿಗಳಾದವರಿಗೂ ಕೂಡ, ರಾಘವೇಂದ್ರ ಸ್ವಾಮಿಗಳಂಥ ಜ್ಞಾನಿಗಳಿಗೂ ಕೂಡ ಹೆಂಡತಿನ ಕರೆದು ಮಾತಾಡಿಸ್ಬೇಕು, ಮಕ್ಕಳನ್ನ ಕರೆದು ಮಾತಾಡಿಸ್ಬೇಕು, ಸ್ನಾನಕ್ಕೆ ಹೋಗ್ತಿದ್ದೇನೆ, ನೀರು ತಯಾರು ಮಾಡಿದೆ ಅಂತ ಅನ್ಬೇಕು. ಅವೆಲ್ಲ ಶಬ್ದಗಳು ಪರಮಾತ್ಮನಿಗೆ ವಾಚಕ ಆಗೋದಾದ್ರೆ ಇವರು ಶಿಷ್ಯರಿಗೆ ಹೇಳೋದೇನೋ, ಆ ಶಿಷ್ಯರಿಗೆ ಅರ್ಥ ಆಗೋದೇನೋ. ಹಾಗಲ್ಲ, ಅನಭಿಜ್ಞಾನಾಚ, ಗೊತ್ತಿಲ್ಲಲ್ಲ, ಇವು ಉಳಿದವ್ರಿಗೆ ಗೊತ್ತಿಲ್ಲ. ಮತ್ತು ಪರಮಾತ್ಮನಿಗೆ ಅವು ಮುಖ್ಯವಾಗಿ ವಾಚಕ ಆದರೂ ಕೂಡ ಅಮುಖ್ಯವಾಗಿ ಜಗತ್ತಿಗೆ ವಾಚಕ. ಈ ಮುಖ್ಯ ಅಮುಖ್ಯ ಅನ್ನೋ ಈ ವ್ಯವಸ್ಥೆಯನ್ನು ತಿಳ್ಕೊಂಡ್ಬಿಟ್ರೆ ಜಗತ್ತಿನ ಈ ವ್ಯಾವಹಾರಿಕವಾದಂಥ ವಿಷಯಗಳನ್ನು ಕೂಡ, ಲೌಕಿಕವಾದ ವಿಷಯಗಳನ್ನು ಕೂಡ ಅವು ಹೇಳ್ತವೆ. ಆದ್ರಿಂದ ಲೌಕಿಕ ವ್ಯವಹಾರ ನಡೀಲಿಕ್ಕೆ ತಪ್ಪಾಗೋದಿಲ್ಲ. ಇಲ್ಲದ ಲೌಕಿಕ ವ್ಯವಹಾರ ನಡೆಯೋದು ಕಷ್ಟ ಆದಿತ್ತು, ಎಲ್ಲ ಪರಮಾತ್ಮನನ್ನೇ ಮುಳುಗಿಬಿಟ್ರೆ. ಅನಭಿಜ್ಞಾನಾಚ ಅನ್ಯತ್ರ ವ್ಯವಹಾರಂತಿ ಇತಿ ಅಭ್ಯುಪಗಮೆ ಅವಿರೋಧಂ ಜೈಮಿನಿ ಭಕ್ತಿ. ಇದು ಆ ಜೈಮಿನಿಗಳ ಅಭಿಪ್ರಾಯ. ಜೈಮಿನಿಗಳ ಅಭಿಪ್ರಾಯ ಅಂದ್ರೆ ಇದು ವೇದವ್ಯಾಸರ ಅಭಿಪ್ರಾಯ ಅಲ್ವೇನೋ, ಇದು ಮಧ್ವಾಚಾರ್ಯರ ಅಭಿಪ್ರಾಯ ಅಲ್ಲೇನೋ ಅಂತಂದ್ರೆ ಹಾಗಲ್ಲ. ಮಧ್ವಾಚಾರ್ಯದ ಅಭಿಪ್ರಾಯನೇ, ವೇದವ್ಯಾಸ ದೇವ್ರದ್ದು ಅಭಿಪ್ರಾಯನೇ. ಆ ವೇದವ್ಯಾಸ ದೇವರ ಅಭಿಪ್ರಾಯವನ್ನೇ ಜೈಮಿನಿಗಳು ತಾವು ಕೂಡ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಹೋಗಿದ್ರು. ತತ್ವ ಪ್ರಚಾರ ಅವ್ರ ಕೆಲಸ, ಅಧ್ಯಯನ ಅಧ್ಯಾಪನ ಮಾಡ್ತಾ ಹೋದಾಗ ನನ್ನ ಶಿಷ್ಯನ ಅಂತ ಜೈಮಿನಿ ಹೆಸರು ಬರಲಿ ಅಂತ ಆ ಜೈಮಿನಿ ಹೆಸರನ್ನ ವೇದವ್ಯಾಸ ದೇವರು ಇಲ್ಲಿ ಗ್ರಂಥಬದ್ಧಗೊಳಿಸಿದರು. ಇಷ್ಟೇ ಅದರ ವೈಶಿಷ್ಟ್ಯ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತು ಹೇಳಬೇಕು. ಈ ಮಾಧ್ವ ವೇದಾಂತ ಇದೆಯಲ್ಲ, ಈ ಮಧ್ವಾಚಾರ್ಯರ ಸಿದ್ಧಾಂತವನ್ನೇ ಸ್ವಲ್ಪ ಮಟ್ಟಿಗೆ ಅಥವಾ 80-90% ಅನುಸರಣೆ ಮಾಡಿಕೊಂಡಂಥವ್ರು ಬಂಗಾಳದಲ್ಲಿ ಎಲ್ಲ ಇದ್ದಾರೆ. ಚೈತನ್ಯ ಪಂಥ ಇತ್ಯಾದಿ ಪಂಥಗಳಿವೆ. ಇವತ್ತು ಇಸ್ಕಾನ್ ಅಂತಿದೆಯಲ್ಲ, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಅಂತ, ಅವರು ಕೂಡ ಮೂಲತಃ ಈ ಆಚಾರ್ಯರ ಸಿದ್ಧಾಂತವನ್ನೇ ಬಹುತೇಕ ಅನುಸರಣೆ ಮಾಡ್ತಾರೆ. ಈ ಉಡುಪಿಯಿಂದ ಎಷ್ಟೋ ಜನ ವಿದ್ವಾಂಸರು ಹೋಗಿ ಆ ಬಂಗಾಳಕ್ಕೆ ಹೋಗಿ ಭಕ್ತಿ ವೇದಾಂತ ಸ್ವಾಮಿ ಅಂತಿದ್ರಲ್ಲ ಒಬ್ರು ಹಿಂದಿನ ಸ್ವಾಮಿಗಳು, ಈಗ ಅವರು ಕಾಲ ಆಗಿ ಒಂದು 20-30 ವರ್ಷ ಆಗಿರಬೇಕು. ಅವರಿಗೆ ಉಡುಪಿಯ ಕೆಲವು ವಿದ್ವಾಂಸರು ಪಾಠ ಹೇಳಿದ್ರು. ಹೀಗೆ ಅದೆಲ್ಲ ಮಾಧ್ವ ವೇದಾಂತವನ್ನೇ ಅವಲಂಬಿಸಿದ್ದು. ಅದಕ್ಕೆಲ್ಲ ಮೂಲ ಯಾವುದಂದ್ರೆ ಚೈತನ್ಯರು ಅಂತ ಒಬ್ರು. ಆ ಚೈತನ್ಯರು ಬಂಗಾಳದಲ್ಲಿದ್ದರು. ಬಹಳ ದೊಡ್ಡ ವ್ಯಾಕರಣ ವಿದ್ವಾಂಸ ಅವರು. ಈ ದೇಶಾದ್ಯಂತ ಎಲ್ಲಿಂದಾದ್ರೂ ವ್ಯಾಕರಣ ಓದಬೇಕು ಅಂತಿದ್ರೆ ಅವ್ರ ಹತ್ರನೇ ಹೋಗ್ಬೇಕು, ಗ್ರಾಮರ್ ಓದಬೇಕು ಅಂತಿದ್ರೆ. ಈ ಸರ್ವಶಬ್ದ ವಾಚ್ಯತ್ವಕ್ಕೆ ಸಂಬಂಧಪಟ್ಟಂತಹ ಒಂದು ಕಥಾ ಅವ್ರ ಜೀವಮಾನದಲ್ಲಿದೆ. ಅದನ್ನು ನೆನಪು ಮಾಡಿಕೊಂಡ್ರೆ ಬಹಳ ರೋಚಕ ಅಂತ ಅನಿಸ್ತದೆ. ಅವರು ತಮ್ಮ ಜೀವಮಾನದಲ್ಲಿ ಸಾಕಷ್ಟು ವ್ಯಾಕರಣ ಪಾಠ ಹೇಳಿದರು. ಕೊನೆಗೆ ಒಂದು ದಿವಸ ನಾನು ಬೇಡಪ್ಪ, ನನಗೆ ವ್ಯಾಕರಣ ಪಾಠ ಹೇಳಿ ಇಂಟ್ರೆಸ್ಟ್ ಇಲ್ಲ, ನನಗೆ ವ್ಯಾಕರಣ ಪಾಠ ಹೇಳಿ ಬರೋದಿಲ್ಲ ಅಂದ್ಬಿಟ್ರು ಬಂದು ಶಿಷ್ಯರಿಗೆ. ಒಂದು ಹೊಸ ಬ್ಯಾಚ್ಗೆ, ಹಳೆ ಬ್ಯಾಚ್ಗಳೆಲ್ಲ ಪಾಸ್ ಮಾಡಿ ಕಳಿಸಿದ್ರು, ಹೊಸ ಬ್ಯಾಚ್ನಲ್ಲಿ ಪಾಠ ಹೇಳಲಿಲ್ಲ. ಅವರಿಗೆಲ್ಲ ಆಶ್ಚರ್ಯ. ಅಲ್ಲ, ಇಡೀ ದೇಶದಲ್ಲೇ ನಿಮ್ಮಂತಹ ವ್ಯಾಕರಣ ತಜ್ಞರಿಲ್ಲ, ನಿಮಗೆ ವ್ಯಾಕರಣ ಬರೋದಿಲ್ಲ ಅಂದ್ರೆ ಇನ್ನು ಯಾರಿಗೆ ಬರಬೇಕು? ಇಲ್ಲ, ನೀವೇ ಹೇಳಬೇಕು ಅಂತ ಶಿಷ್ಯರು ಒತ್ತಾಯ. ಅದಕ್ಕೆ ಚೈತನ್ಯರು ಏನು ಹೇಳಿದ್ರಂದ್ರೆ, ಏನು ಮಾಡೋದು? ಗುಣಸಂಧಿ, ಸವರ್ಣ ದೀರ್ಘ ಸಂಧಿ, ಅಯವಾಯಾದಿ ಸಂಧಿ, ಪೂರ್ವರೂಪ ಸಂಧಿ, ಪರರೂಪ ಸಂಧಿ, ಅ ಉ ಮ, ನೀವು ಏನು ಕೇಳಿದ್ರು ನಾವು ಪರಮಾತ್ಮಂದೇ ನೆನಪಾಗ್ತದೆ. ಹಂಗಿದ್ದಾಗ ಆ ಎಲ್ಲ ಶಬ್ದಗಳನ್ನ ಎದುರಿಗಿಟ್ಕೊಂಡು ಪ್ರಕೃತಿ, ಧಾತು, ಪ್ರತ್ಯಯ, ಪ್ರಕೃತಿ, ಕ್ರಿಯಾಪದಗಳು, ನಾಮಪದಗಳು, ಹೆಂಗಂತ ಇದನ್ನೆಲ್ಲ ನಿಮ್ಮ ಮುಂದೆ ನಾನು ವ್ಯಾಕರಣ ಅಂತ ಏನು ಪಾಠ ಮಾಡೋದು? ಹೇಳ್ತಾ ಕೂತಾಗೆಲ್ಲ ನಾನು ಪರಮಾತ್ಮಂದೇ ನೆನಪಾಗ್ತದೆ, ನಾನು ಅವನಲ್ಲೇ ಮಗ್ನಾಗಿಟ್ಟಿರ್ತೇನೆ. ಆ ಪರಮಾತ್ಮನ ಬಗ್ಗೆ ಹೇಳ್ತಾ ಕೂತ್ರೆ ನಿಮಗೆ ಉಪಯೋಗ ಇಲ್ಲ. ಯಾಕಂದ್ರೆ ನೀವು ವ್ಯಾಕರಣ ಕೇಳಲಿಕ್ಕೆ ಬಂದವರು. ನಿಮಗೆ ಸಂಧಿ ಬೇಕು, ಸಮಾಸ ಬೇಕು, ಕ್ರಿಯಾಪದ ಬೇಕು, ತದ್ದಿತ ಬೇಕು. ಹಾಗಾಗಿ ನಾನು ವ್ಯಾಕರಣ ಪಾಠ ಹೇಳಿದ್ರೆ ನಿಮ್ಗೆ ಉಪಯೋಗ ಆಗಲಿಕ್ಕಿಲ್ಲ ಅಂದಿದ್ರಂತವ್ರು ಆ ಶಿಷ್ಯರಿಗೆ. ಅಂದ್ರೆ ಒಬ್ಬ ಮನುಷ್ಯ ಶಬ್ದಗಳನ್ನ ಅಷ್ಟ ಆಳವಾಗಿ ಅಧ್ಯಯನ ಮಾಡಿದಂತಹ ಒಬ್ಬ ಮಹಾಪುರುಷ, ಅವನಿಗೆ ಕೊನೆಯ ಒಂದು ಹಂತದಲ್ಲಿ ಈ ಶಬ್ದಗಳೆಲ್ಲ ಪರಮಾತ್ಮನಿಗೆ ಹೇಳುವಾಗ ನನಗೆ ಈ ಉಳಿದ ವ್ಯಾಕರಣ, ಸಂಧಿ, ಸಮಾಸ ಇದಾವುದು ಬೇಡ, ಆ ಲೆವೆಲ್ಗೆ ಏರಿಬಿಟ್ರು ಅವರು. ಅದು ಅವ್ರು ಏರಿದ್ರು, ಉಳಿದವ್ರು ಇರಲಿಲ್ಲ. ಉಳಿದವ್ರಿಗೆ ಬೇಕು.
ಹಂಗಂತೇಳಿ ಸಂಧಿ ಸಮಾಸ ಇದೆಲ್ಲ ವ್ಯಾಕರಣದ ಅಧ್ಯಯನ ಬೇಡ ಅಂತಲ್ಲ, ಅದೆಲ್ಲ ಬೇಕಲ್ಲ, ಅದೆಲ್ಲ ಇದ್ರೆ ಸಂಸ್ಕೃತ ಶಾಸ್ತ್ರ ಅರ್ಥ ಆಗ್ತದಲ್ಲ, ಇಲ್ಲದ್ರೆ ಅರ್ಥ ಆಗೋದಿಲ್ಲಲ್ಲ. ಅದು ಬೇಡ ಅಂತಲ್ಲ. ಅಜ್ಞಾನಿಗಳಿಗೆ ಆರಂಭದ ಹಂತದ ಕಲಿಯುವವರಿಗೆ ಅದೆಲ್ಲ ಬೇಕು. ಬಹಳ ದೊಡ್ಡ ಮಟ್ಟದಲ್ಲಿ ಹೋದವರಿಗೆ ಅವ್ಯಾವ ಬೇಕಾಗೇ ಇಲ್ಲ. ಇದನ್ನ ಆ ಚೈತನ್ಯರ ಒಂದು ಜೀವನ ಚರಿತ್ರೆಯಲ್ಲಿ ಇಲ್ಲ ಓದಿದ್ದು ಕೇಳಿದ್ದು ನಂಗೆ ನೆನಪು. ಸರ್ವಶಬ್ದ ವಾಚ್ಯತ್ವ ಅಂತ ಹೀಗಿರ್ತದೆ. ಅದು ನಮ್ಮಂಥ ಸಾಮಾನ್ಯರಿಗೆ ಆ ಸರ್ವಶಬ್ದ ವಾಚ್ಯ ಇರೋದು ಗೊತ್ತೇ ಆಗೋದಿಲ್ಲ. ಆ ಲೆವೆಲ್ಗೆ ಏರಿದವರಿಗೆ ಘಂಟಾನಾದ ಕೇಳಿದಾಗ, ಸಮುದ್ರದ ಮೊರತ ಕೇಳಿದಾಗ, ಹಕ್ಕಿಗಳು ಚಿಲಿಪಿಲಿ ಕೇಳಿದಾಗ ಪರಮಾತ್ಮಂದೇ ನೆನಪಾಗ್ತದೆ. ಅವ್ರು ಈ ಜಗತ್ತಿನ ಬಗ್ಗೆ ಗಮನನೇ ಹರಿಸೋದಿಲ್ಲ. ಅಂದ್ರೆ ಅದು ಆ ಮಟ್ಟ ಯಾವ ಥರದ್ದು ಸ್ವಲ್ಪ ನಾವು ಊಹಿಸ್ಕೋಬೇಕಷ್ಟೆ. ಇಲ್ಲೇ ಅಂತೂ ಎಲ್ಲಾ ಶಬ್ದಗಳು ಪರಮಾತ್ಮನೇ ಹೇಳಿದರೂ ಕೂಡ ವ್ಯವಹಾರಕ್ಕಾಗಿ ಅದೇ ಶಬ್ದಗಳನ್ನು ಇಲ್ಲಿ ಬಳಸ್ತೇವೆ. ಇನ್ನೂ ಕೆಲವು ದೃಷ್ಟಾಂತಗಳನ್ನು ಕೊಡ್ಬೋದು. ನಮ್ಮ ಮಕ್ಕಳಿಗೆ ಕೇಶವ, ನಾರಾಯಣ, ಗೋವರ್ಧನ, ದಾಮೋದರ, ನರತ ಹೆಸರುಗಳನ್ನ ಇಟ್ಟಿರುತ್ತೆ. ಇವೆಲ್ಲ ಪರಮಾತ್ಮಂದೇ ಹೆಸರು. ಇಡೋರಿಗೂ ಗೊತ್ತು, ತಂದೆ ತಾಯಿಗಳಿಗೂ ಗೊತ್ತು, ಅಜ್ಜ ಅಜ್ಜಿಗೂ ಗೊತ್ತು, ಬಂಧು ಬಾಂಧವರಿಗೆ ನಾಮಕರಣಕ್ಕೆ ಬಂದು ನಾಮಕರಣದಲ್ಲಿ ಭಾಗವಹಿಸಿ ಊಟ ಮಾಡಿ ಹೋಗೋರು ಎಲ್ಲರಿಗೂ ಗೊತ್ತು ಇದು ಪರಮಾತ್ಮ ಹೆಸರು ಅಂತೇಳಿ. ಆದ್ರೆ ಈ ನಾವು ಮಗುವನ್ನು ಕರೆಯುವಾಗ ಪರಮಾತ್ಮನ ನೆನಪು ನಮ್ಗೇನು ಬರೋದಿಲ್ಲಲ್ಲ. ಆದ್ರೆ ಬರಬೇಕು ಅಂತ ಇಟ್ಟಿರ್ತಾರೆ ವಸ್ತುತಃ. ಯಾವುದೋ ಆಧುನಿಕವಾದ ಹೆಸರುಗಳು, ಅರ್ಥವೇ ಇಲ್ಲದೆ ಇರುವಂಥದ್ದು, ಪುರಾಣ, ಭಾಗವತ, ರಾಮಾಯಣ, ಮಹಾಭಾರತಗಳನ್ನ ನೆನಪಿಗೆ ತಂದು ಕೊಡದೇ ಇರುವಂತಹ ವ್ಯರ್ಥವಾದ ಹೆಸರುಗಳನ್ನ ಕೇವಲ ಸ್ಟೈಲ್ಗಾಗಿ ಆಧುನಿಕ ಫ್ಯಾಷನ್ ಅಂತ ಇಡಬೇಡ್ರಿ. ಇಟ್ಟಿದ್ದರಿಂದ ನಿಮ್ಗೆ ಪರಮಾತ್ಮ ನೆನಪಾಗೋದಿಲ್ಲ. ನಿಮ್ಮ ಮಕ್ಕಳ ಹೆಸರನ್ನು ನೀವು 1000 ಬಾರಿ ಕರೆದಾಗ 1000 ಬಾರಿಯೂ ಪರಮಾತ್ಮನ ಹೆಸರು ನೆನಪಾಗದೇ ಇದ್ರು 1 ಬಾರಿ ಅವರು ನೆನಪಾಗ್ಬಿಟ್ರೆ ಇಟ್ಟದ್ದು ಸಾರ್ಥಕ. ಇಲ್ಲಿ ನಾವು ಲೌಕಿಕ ವ್ಯವಹಾರಕ್ಕಾಗೇ ಇಟ್ಟಿದ್ದು. ಯೋ ದೇವಾನಾಂ ನಾಮಧ, ದೇವತೆಗಳಿಗೆಲ್ಲ ನಾಮಕರಣ ಮಾಡಿದವನವನು. ತನ್ನ ಹೊಟ್ಟೆಯಿಂದ ಚತುರ್ಮುಖ ಬ್ರಹ್ಮಾದಿಗಳನ್ನು ಹುಟ್ಟಿಸಿ ಅವ್ರವ್ರಿಗೆ ತಗೋರಪ್ಪ, ನನ್ನವೇ ಹೆಸರುಗಳು ಇವೆಲ್ಲ, ತಗೋ, ಈ ಹೆಸರು ನೀನು ತಗೋ, ಈ ಹೆಸರು ನೀನು ತಗೋ ಅಂತ ಆ ಪ್ರತಿಯೊಬ್ಬರಿಗೂ ಆ ಹೆಸರನ್ನು ಕೊಡ್ತಾ ಹೋದಂತೆ. ಅವನಿಗೆ ಮಾತ್ರ ಯಾರು ಹೆಸರು ಇಟ್ಟವರಿಲ್ಲ. ಇದು ಅವನದೊಂದು ಆ ವೈಶಿಷ್ಟ್ಯ. ಹೀಗೆ ಎಲ್ಲಾ ಶಬ್ದಗಳು ಪರಮಾತ್ಮಂದೇ ಆದರೂ ಕೂಡ, ಟೇಬಲ್ ಅನ್ನೋ ಶಬ್ದನೂ ಪರಮಾತ್ಮನೇ ಹೇಳೋದಾದ್ರೂ ಕೂಡ ವ್ಯವಹಾರಕ್ಕಾಗಿ ಇಲ್ಲಿ ಬಳಕೆ ಮಾಡ್ತೇವೆ. ಕೇಶವ ಅನ್ನೋ ಶಬ್ದ ಪರಮಾತ್ಮನೇ ಹೇಳೋದಾದ್ರು ನಮ್ಮ ತಮ್ಮನನ್ನು, ನಮ್ಮ ಸಂಬಂಧಿಕರನ್ನು ಕೇಶವ ಅಂತ ಕರಿತೇವೆ. ಯಾಕಂದ್ರೆ ವ್ಯವಹಾರ ಆಗ್ಬೇಕಲ್ಲ. ಇಲ್ಲ ಏನಂತ ಕರಿ, ಇವನು ಅವನು ಅಂತ ಕರೆಯೋದ, ಅದೇನು ವ್ಯವಹಾರ ಆಗುತ್ತೆ? ಇವನು, ಅವನು, ಅವಳು, ಇವರು, ಸಣ್ಣವನು, ದೊಡ್ಡವನು, ನಿಮ್ಮ ಸಣ್ಣ ಮಗ, ನಿಮ್ಮ ಚಿಕ್ಕ ಮಗ, ನಿಮ್ಮ ದೊಡ್ಡ ಮಗ, ನಡ್ಲಿಕ್ಕಿಲ್ಲಲ್ಲ. ವ್ಯವಹಾರಕ್ಕಾಗಿ ಅಜ್ಞಾನಿಗಳಾದವರು ನಾವು ಇದನ್ನು ಬಳಕೆ ಮಾಡ್ತೇವೆ. ಅದು ಮೂಲತಃ ಇವೆಲ್ಲ ಪರಮಾತ್ಮನ ಶಬ್ದ ಅಂತ ನಮಗೆ ಎಚ್ಚರ ಇರಬೇಕು. ಅಂತೂ ವೇದವ್ಯಾಸರು ತಮ್ಮ ಶಿಷ್ಯರಿಗೆ ಒಂದು ಪ್ರಸಿದ್ಧಿ ಬರಲಿ ಅಂತ ಇದನ್ನೆಲ್ಲ ಮಾಡಿದರು. ನಾವು ಹೇಳಬೇಕಾದ ಪ್ರಧಾನವಾದ ಶ್ಲೋಕ ಏನಂತಂದ್ರೆ, ವ್ಯಾಸಚಿತ್ತ ಸ್ಥಿತಾಕಾಶಾತ್ ಅವಚ್ಛಿನ್ನಾನಿ ಕಾನಿಚಿತ್ ಅನ್ಯೇ ವ್ಯವಹರಂತ್ಯೇತಾನ್ ನ್ಯೂರೀಕೃತ್ಯ ಗ್ರಹಾಧಿಪತಿ ಇತಿ ಸ್ಕಾಂದವಚನಾತ್. ಆಚಾರ್ಯರ ಭಾಷೆ ಹೇಗಿರ್ತದೆ ಅಂತಂದ್ರೆ, ಓಂ ಸಾಕ್ಷಾದಪಿ ಅವಿರೋಧಂ ದೇಮಿನಿ ಅಂತ ಸೂತ್ರ. ಇದು ವೇದವ್ಯಾಸರಿಂದ ರಚಿತವಾದ ಸೂತ್ರ. ಅದೇ ವೇದವ್ಯಾಸರು ಸ್ಕಂದ ಪುರಾಣದಲ್ಲಿ ಇಂಥ ಒಂದು ಮಾತು ಉಲ್ಲೇಖ ಮಾಡಿದ್ದಾರೆ. ವೇದವ್ಯಾಸರು ಒಂದು ಮಾತು ಅರ್ಥ ಆಗಬೇಕಾದ್ರೆ ವೇದವ್ಯಾಸ ಮತ್ತೊಂದು ಕಡೆ ಏನು ಮಾತಾಡಿದ್ದಾರೆ ಅಂತ ನಮ್ಮ ಗಮನ ಇರಬೇಕು ಅಂತ ಹೇಳಿ ಅಂತ ಬೇರೆ 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 ಕಡೆಯಿಂದ ಪುರಾಣಗಳಿಂದ ಅವರು ಶ್ಲೋಕ ಉದಾಹರಿಸ್ತಾರೆ. ವ್ಯಾಸ ಚಿತ್ತ ಸ್ಥಿತಾಕಾಶಾತ್, ಆ ವೇದವ್ಯಾಸರ ಚಿತ್ತ ಅಂದ್ರೆ ಮನಸ್ಸು. ಆ ಮನಸ್ಸು ಅಂತ ಅನ್ನೋದು ಒಂದು ಆಕಾಶ ಇದ್ದಂತೆ, ವಿಶಾಲವಾದಂಥ ತುದಿ ಮೊದಲಿಲ್ಲದೆ ಇರುವಂಥ ಆಕಾಶ ಇದ್ದಂಥದ್ದು. ಆ ಆಕಾಶಾತ್ ಅವಚ್ಛಿನ್ನಾನಿ ಕಾಣಿಸುತ್ತ, ಅದೇ ಆಕಾಶದಲ್ಲಿ ಒಂದೊಂದೊಂದೊಂದು ತುಣುಕನ್ನ, ಒಂದು ಜೈಮಿನಿ, ಒಂದು ಬಾದರೆ, ಮತ್ತೊಂದು ಆಶ್ಮರಥ್ಯ, ಇವರೆಲ್ಲ ಹೇಳ್ತಾ ಹೋಗ್ತಾರೆ. ಅವರೇ ಸಿದ್ಧಾಂತ, ಅವರ ಸಿದ್ಧಾಂತಗಳನ್ನೇ ಇವರು ಪ್ರತಿಪಾದನೆ ಮಾಡ್ತಾ ಹೋಗ್ತಾರೆ. ಇನ್ನೂ ಲೌಕಿಕ ಉದಾಹರಣೆಗಳು ಕೊಡಬೇಕು ಅಂತಂದ್ರೆ, ಇವರು PhD ಅಂತ ಮಾಡಿರ್ತಾರೆ. ಒಂದು ಯಾವುದೋ ನಿರ್ದಿಷ್ಟವಾದ ವಿಷಯದಲ್ಲಿ ಒಬ್ರು PhD ಮಾಡ್ತಾರೆ, ಅವರೊಂದು PhD ಮಾಡ್ತಾರೆ, ಇವರೊಂದು PhD ಮಾಡ್ತಾರೆ, ಇವರೊಂದು ಮಾಡ್ತಾರೆ. ಈ 4 ಜನ ಶಿಷ್ಯರು ಒಬ್ಬನೇ ಗುರುವಿನ ಹತ್ರ PhD ಮಾಡಿರ್ತಾರೆ. ಆ PhD ಅಂತ ಅದು ಯಾರ ಹೆಸರಲ್ಲಿ ಪ್ರಿಂಟ್ ಆಗ್ತದೆ? ಆ ಶಿಷ್ಯನ ಹೆಸರಲ್ಲಿ ಪ್ರಿಂಟ್ ಆಗ್ತದೆ. ಆದ್ರೆ ಅದಕ್ಕೆಲ್ಲ ಗೈಡ್ ಮಾಡಿದವರು ಒಬ್ಬನೇ ಮೂಲತಃ. ವೇದವ್ಯಾಸ ದೇವರಿಗೆ ಎಲ್ಲರಿಗೂ ಗೈಡ್ ಇದ್ದಂತೆ. ಗೈಡ್ ಇದ್ರೂ ಕೂಡ ಇಂಥವ್ರ ಮಾರ್ಗದರ್ಶನದಲ್ಲಿ PhD ಮಾಡಿದವರು ಇವರು ಅಂತೇಳಿ ಆ ಡಾಕ್ಟರೇಟ್ ಸಿಗೋದು ಇವರಿಗೆ. ಕೆಲವು ಸರಿ ಗೈಡ್ ಮಾಡಿದವರಿಗೆ ಡಾಕ್ಟರ್ ಅಂತ ಪದವಿನೇ ಇರೋದಿಲ್ಲ. ಯಾಕೆಂದ್ರೆ ಅವ್ರ ಜೀವನಾನುಭವ ನೋಡಿ, ಅವ್ರ ಜೀವಮಾನದಲ್ಲಿ ಅಷ್ಟೆಲ್ಲ ಶ್ರವಣ, ಅಧ್ಯಯನ, ಮನನ ಇದೆಲ್ಲ ಮಾಡಿದ್ರಿಂದ ಡಾಕ್ಟರೇ ಅಲ್ಲದೆ ಇದ್ರು ಕೂಡ ಅಂಥವ್ರಿಗೆ ಕೆಲವು ಸರಿ ಗೈಡ್ ಅಂತ ಅಧಿಕಾರ ಕೊಟ್ಬಿಟ್ಟಿರ್ತಾರೆ ಸರ್ಕಾರದವರು, ವಿಶ್ವವಿದ್ಯಾನಿಲಯದವರು. ಅವ್ರ ಕೈ ಕೆಲಸ ಮಾಡಿದವರು ಡಾಕ್ಟರ್ ಅಂತ ಪದವಿ ಸಿಕ್ಕಿರ್ತದೆ. ಯಾಕೆಂದ್ರೆ ಅವರು ನೂರಾರು ವಿಷಯಗಳನ್ನ ತಿಳ್ಕೊಂಡಿರ್ತಾರೆ. ಅದರಲ್ಲಿ ಯಾವುದೋ ಒಂದು ವಿಷಯವನ್ನು ತಗೊಂಡು ಇವರು PhD ಮಾಡಿರ್ತಾರೆ. ಅವರು ಮಾಡಿರ್ತಾರೆ, ಇವರು ಮಾಡಿರ್ತಾರೆ, ಇವರು ಮಾಡಿರ್ತಾರೆ. ಹಾಗಾಗಿ ಇವ್ರ ಹೆಸರಿಗೆ ಆ PhD ಅಂತ ಅದು ಮುದ್ರಣ ಆಗಿರ್ತದೆ. ಆ ಮೂಲಕಾರರ ಹೆಸರಲ್ಲಿ ಅದು ಮುದ್ರಣ ಆಗಿರೋದಿಲ್ಲ. ಭಾಳ ಅಂದ್ರೆ ಗೈಡು, ಇಂಥವ್ರು ಗೈಡ್ ನಮಗೆ ಸಹಾಯ ಮಾಡಿದ್ರು, ಅವರನ್ನ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ನೆನೆಯುತ್ತೇವೆ ಅಂತ ಇರ್ತದೆ.
PhD ಮಾಡ್ಕೊಂಡಿದ್ದೀವರು, ಗೈಡ್ ಅಂತ ಆಗಿದ್ದೀವರಿಗೆ, ಪ್ರಮೋಷನ್ ಆಗಿದ್ದೀವರಿಗೆ, ಸಂಬಳ ಹೆಚ್ಚಾಗಿದ್ದೀವರಿಗೆ, ಅವ್ರಿಗಲ್ಲ. ಅಲ್ಲ, ಅವ್ರಿಗೆ ಬೇರೆ ಲಾಭ ಇರ್ಬೋದು, ಅದು ವಿಷಯ ಬೇರೆ. ಇದೊಂದು ಲೌಕಿಕ ಉದಾಹರಣೆ ಕೊಟ್ಟೆ. ಹಾಗೆ ಆ ವೇದವ್ಯಾಸದೇವರ ಮನಸ್ಸು ಅಂತ ಅನ್ನೋದು ವಿಶಾಲವಾದ ಆಕಾಶ. ಅದರಲ್ಲಿ ಯಾವುದೋ ಒಂದು ಭಾಗ, ಒಂದು ಅವಚ್ಛಿನ್ನ ಅಂದ್ರೆ ಒಂದು ಸಣ್ಣ ಜಾಗ ಅಂತ ಅರ್ಥ, ಸಣ್ಣ ಒಂದು ಅದರದೊಂದು ತಿರುಳು ಅಂತ ಅರ್ಥ. ಅದನ್ನು ತಗೊಂಡು ಅನ್ಯೇ ವ್ಯವಹರಂತೆ ತಾನ್, ಅನ್ಯರು ಜೈಮಿನಿ, ಆಶ್ವರ್ಯ ಮೊದಲಾದವರು ವ್ಯವಹರಂತಿ, ಅದನ್ನ ತಮ್ಮ ಹೆಸರಿಗೆ ಸೇರಿಸ್ಕೋತಾರೆ. ಅವರು ಅದನ್ನು ಪ್ರಚಾರ ಮಾಡ್ತಾ ಹೋಗ್ತಾರೆ. ಆ ಶಿಷ್ಯರನ್ನು ನೋಡಿ ಸಂತೋಷಪಟ್ಟು ಗುರುಗಳಾದವರು, ನಮ್ಮ ಗುರುಗಳು ಹಾಗೆ ನಮ್ಮ ಶಿಷ್ಯರು ಅದನ್ನ ಹೇಳ್ತಾರೆ ನೋಡ್ರಿ, ಬೇಕಾದ್ರೆ ಅವ್ರ ಹತ್ರ ಹೋಗಿ ಕೇಳ್ರಿ ಅಂತಾರೆ. ಉರಿ ಕೃತ್ಯ ಗೃಹಾಧಿವತ್ ಅಂತ ಅದಕ್ಕೊಂದು ಉದಾಹರಣೆ. ಮನೆ ಅಂತ ಉದಾಹರಣೆ ಯಾಕೆ ಅಂತಂದ್ರೆ, ವಿಶಾಲವಾದ ದೊಡ್ಡ ಆಕಾಶ, ಈ ಆಕಾಶದಲ್ಲಿ ದೊಡ್ಡ ಜಾಗ, ಆ ಜಾಗದಲ್ಲೇ ನಾವು ಒಂದು ಮನೆ ಕಟ್ತೀವಿ. 10 ಅಡಿ ಹತ್ರದೊಂದು ಗೋಡೆ, 10 by 20, 40 by 60 ಹಿಂಗೆಲ್ಲ ಮನೆ ಕಟ್ಟಿ ಕೂತ್ಕೋತೀವಿ. ವಸ್ತುತಃ ಈ ನಿಮ್ಮ ಮನೆಯೊಳಗಿರುವ ಆಕಾಶನು, ಅವ್ರ ಮನೆಯೊಳಗಿರುವ ಆಕಾಶನು, ಆ ಮತ್ತೊಬ್ಬರ ಅರಮನೆಯೊಳಗಿರುವಂಥ ಆಕಾಶನು, ರಾಷ್ಟ್ರಪತಿ ಭವನದೊಳಗಿರುವಂಥ ಆಕಾಶನು, ಎಲ್ಲ ಆಕಾಶ ಒಂದೇ. ಆ ಆಕಾಶದಲ್ಲೇ ಸ್ವಲ್ಪ ಆಕಾಶ ನಂದು, ಈ ಸ್ವಲ್ಪ ಆಕಾಶ ನಂದು ಅಂತ ತಮ್ಮ ಯೋಗ್ಯತಾನುಸಾರ ಅವ್ರವ್ರ ಮನೆ ಕಟ್ಕೊಂಡು ಕೂತ್ಕೊಂಡು ಅದಕ್ಕೆ ರಿಜಿಸ್ಟರ್ ಮಾಡ್ಕೋತಾರೆ ಸರ್ಕಾರದಲ್ಲಿ ಹೋಗಿ. ಅದು ಉರಿ ಕೃತ್ಯ ಗೃಹಾಧಿವತ್. ನಮ್ಮ ಮನೆಯೊಳಗಿರುವಂತ ಆಕಾಶ, ಆ ಜಾಗ ಅದು ನಮ್ಮದು, ನಿಮ್ಮ ಮನೆಯೊಳಗಿರೋದು ನಿಮ್ಮದು. ಹೇಗೋ ಹಾಗೆ ವೇದವ್ಯಾಸರ ಮನಸ್ಸು ಅಂತನ್ನೋದು ಬಹಳ ವಿಶಾಲವಾದದ್ದು. ಅದಕ್ಕಾಗಿ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧಿ ಅಂತ ಕೆಲವು ಕಡೆ ವೇದವ್ಯಾಸದೇವರ ಸ್ತೋತ್ರ ಇರ್ತದೆ. ಆಮೇಲೆ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂತ ಕೂಡ ಅದಕ್ಕಾಗಿ ಹೇಳ್ತಾರೆ. ಇಡೀ ಜಗತ್ತಿನಲ್ಲಿ ಯಾರೇನೇ ಹೇಳಿದ್ರು ಅದನ್ನು ವೇದವ್ಯಾಸದೇವರು ಹೇಳಿದ್ದನ್ನೇ ಹೇಳಬೇಕೇ ಹೊರತು ಹೊಸದಾಗಿ ಯಾರು ಏನು ಹೇಳೋದು ಸಾಧ್ಯವೇ ಇಲ್ಲ. ಅದಕ್ಕಾಗಿ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ. ಇಷ್ಟೆಲ್ಲ ಆಗಿಯೂ ವೇದವ್ಯಾಸದೇವರು ತಮ್ಮ ಕರುಣೆಯಿಂದ ಆಯಾ ವ್ಯಕ್ತಿಗಳ ಹೆಸರನ್ನು ಹೇಳಿದರು. ಅಭಿವ್ಯಕ್ತಿಯ ಅಶ್ವರಥ್ಯ, ಅಶ್ವರಥ್ಯ ಅಂತ ಮತ್ತೊಬ್ಬರು ಋಷಿಗಳು, ಬಾದರಿ ಅಂತ ಮತ್ತೊಬ್ಬರು ಋಷಿಗಳು. ಪರಮಾತ್ಮ ಅಗ್ನಿ ಶಬ್ದದಿಂದ ವಾಚ್ಯ, ವಾಯು ಶಬ್ದದಿಂದ ವಾಚ್ಯ, ಇಂದ್ರ ಶಬ್ದದಿಂದ ವಾಚ್ಯ, ವರುಣ ಶಬ್ದದಿಂದ ವಾಚ್ಯ, ಎಲ್ಲಾ ಶಬ್ದಗಳಿಂದಲೂ ವಾಚ್ಯ. ಹಾಗಿದ್ದಾಗ ಅವನನ್ನ ಅಗ್ನಿ ಅಂತ ಉಪಾಸನೆ ಮಾಡಿದ್ದರಿಂದ, ಅಗ್ನಿ ಅಗ್ನಿ ಅಗ್ನೇನಯ ಸುಪಥ ರಾಯೇ ಅಸ್ಮಾನ್ ವಿಶ್ವಾನಿದೇ ವಯುನಾನಿ ವಿದ್ವಾನ್ ಅಂತ ತೈತರಿ ಈ ಈಶಾವಾಸ್ಯ ಉಪನಿಷತ್ತು. ಅಗ್ನಿ ಅಂತ ಉಪಾಸನೆ ಮಾಡಿದ್ರಿಂದ ಏನಾದರೂ ಲಾಭ ಇದೆಯಾ? ವರುಣ ಅಂತ ಉಪಾಸನೆ ಮಾಡಿದ್ರಿಂದ, ಇಂದ್ರ ಅಂತ ಪರಮಾತ್ಮನ ಉಪಾಸನೆ ಮಾಡಿದ್ರಿಂದ ಏನಾದರೂ ಲಾಭ ಇದೆಯಾ ಅಂತಂದ್ರೆ, ಪರಮಾತ್ಮ ಸರ್ವಶಬ್ದ ವಾಚ್ಯನಾದ್ರೂ ಕೂಡ ಯಾವ ಶಬ್ದದಿಂದ ಅವನನ್ನು ವಾಚ್ಯ ಅಂತ ನೀವು ಉಪಾಸನೆ ಮಾಡ್ತೀರೋ ಆ ಪ್ರತೀಕದಲ್ಲಿ ಅವನು ಬಂದು ಕಾಣಿಸ್ತಾನೆ. ಅಗ್ನ್ಯಂತರ್ಗತನಾದ ಪರಮಾತ್ಮನನ್ನು ನೀವು ಉಪಾಸನೆ ಮಾಡ್ತಾ ಹೋದ್ರೆ ಆ ಅಗ್ನಿಯಲ್ಲಿ ನಿಮ್ಮ ಮನೆಯಲ್ಲಿ ಅಗ್ನಿ ಸನ್ನಿಹಿತನಾಗಿರ್ತಾನೆ. ಅಗ್ನಿಯೊಳಗೆ ಪರಶುರಾಮ ರೂಪಿ ಅಂತ ಭಗವಂತ ಸನ್ನಿಹಿತ ಆಗಿರ್ತಾನೆ. ಆ ಅಗ್ನಿಯ ಮೂಲಕ ನಿಮಗೆ ಹೆಚ್ಚೆಚ್ಚಿನ ಕೆಲಸಗಳು ಆಗ್ತವೆ. ರಾಘವೇಂದ್ರ ಶಬ್ದದಿಂದ ಪರಮಾತ್ಮನನ್ನು ನಾವು ಉಪಾಸನೆ ಮಾಡ್ತಾ ಹೋದರೆ ರಾಘವೇಂದ್ರ ರಘುವಂಶದ ಮೂಲ ಪುರುಷ, ಅದರಲ್ಲಿ ಬಂದಂಥ ಒಬ್ಬ ಶ್ರೇಷ್ಠ ಚಕ್ರವರ್ತಿ ರಾಮ. ಆದ್ರಿಂದ ರಾಘವೇಂದ್ರ ಅನ್ನೋ ಶಬ್ದ ಮೂಲ ಭಗವಂತನಿಗೆ. ಆ ಶಬ್ದವನ್ನೇ ಸ್ವಾಮಿಗಳು ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ನಿತ್ಯ ಇವರಲ್ಲೇ ಪರಮಾತ್ಮನ ಕಾಣ್ತಾ ಹೋದ್ರೆ, ಮಂಗಳಾರತಿ ಮಾಡಿದರೆ ಇವ್ರ ಮೂಲಕ ಅವನು ಅನುಗ್ರಹ ಮಾಡ್ತಾನೆ. ಅವ್ನು ನೇರವಾಗಿ ಮಾಡೋದಿಲ್ಲ, ಯಾಕಂದ್ರೆ ಅವನ ಕಡೆಯಿಂದ ನೇರವಾಗಿ ಅನುಗ್ರಹ ಮಾಡಿಸ್ಕೊಳ್ಳುವಷ್ಟು ದೊಡ್ಡವ್ರು ನಾವಿನ್ನೂ ಆಗಿಲ್ಲ. ಅದಕ್ಕಾಗಿ ನಮಗೆ ಒಬ್ಬ ಯತಿಗಳ ಮೂಲಕ, ಅಗ್ನಿಯ ಮೂಲಕ, ವರುಣನ ಮೂಲಕ ಅದನ್ನ ಮಾಡಿಸ್ತಾನೆ. ಅದಕ್ಕಾಗಿ ಅಗ್ನಿ ಆರಾಧನೆಯನ್ನು ಬಿಡಬಾರ್ದು ಯಾವತ್ತೂ ಕೂಡ. ಉಪನಯನ ಆದ ಕೂಡಲೇ ಅಗ್ನಿ ಕಾರ್ಯ ಪ್ರಾರಂಭ, ಮದುವೆ ಆದ ಕೂಡಲೇ ಸಾಯಂಕಾಲದಿಂದಲೇ ಉಪಾಸನ ಪ್ರಾರಂಭ. ಅಗ್ನಿ ಆರಾಧನೆ ಯಾಕೆ ಬಿಡಬಾರ್ದು ಅಂತಂದ್ರೆ, ಅಗ್ನಿ ಪ್ರತೀಕದಲ್ಲಿ ನಿಮ್ಗೆ ಕಾಣಿಸ್ಕೊತಾನೆ, ನೇರವಾಗಿ ನಿಮಗೆ ಅವನನ್ನು ಕಾಣೋ ಶಕ್ತಿ ಇಲ್ಲ. ಅಭಿವ್ಯಕ್ತಿ ಅಂದ್ರೆ ಇದು. ಅಭಿವ್ಯಕ್ತಿಯರಿ ಆಶ್ವರಥ್ಯ, ಆಶ್ವರಥ್ಯ ಅಂತ ವೇದವ್ಯಾಸರ ಒಬ್ಬ ಶಿಷ್ಯರು, ನೀವು ಯಾವ ಪ್ರತೀಕದಲ್ಲಿ ಭಗವಂತನನ್ನು ಆರಾಧನೆ ಮಾಡ್ತೀರೋ ಆ ಪ್ರತೀಕದಲ್ಲಿ ನೀವು ಭಗವಂತ ಕಾಣಿಸ್ಕೊತಾನೆ ಅಂತ ಆಶ್ವರಥ್ಯ ಅನ್ನೋರು ಹೇಳಿದ್ದಾರೆ. ಅನುಸ್ಮೃತೇ ಬಾದರಿಹಿ, ಬಾದರಿ ಅಂತ ಮತ್ತೊಬ್ರು ಶುಕಾಚಾರ್ಯರು ಅಂತ ತಿಳ್ಕೊಳ್ಬಹುದು. ಈಗ ಪರಮಾತ್ಮನ ಅಗ್ನಿ ಅಂತ ಉಪಾಸನೆ ಮಾಡಿದ್ರಿಂದ ಏನು ಲಾಭ? ಆ ಪ್ರತೀಕದಲ್ಲಿ ಕಾಣಿಸ್ಕೋತಾನೆ ಅಂತ ಒಂದು. ಇನ್ನೊಂದು, ಆಯಾ ಶಬ್ದದಿಂದ ಅವನನ್ನು ಉಪಾಸನೆ ಮಾಡಿದರೆ ಆಯಾ ಶಬ್ದದಿಂದ ಹೇಳುವಂಥ ಗುಣಗಳನ್ನು ಅಲ್ಲಿ ನಮಗೆ ನೆನಪಿಗೆ ಬರ್ತದೆ. ಅಗ್ನಿ ಅಂತಂದ್ರೆ ಯಾವ ವಸ್ತುವಿಗೆ ಚಲನೆ ಇಲ್ವೋ, ಚಲನೆ ಇಲ್ಲದೆ ಇರುವಂತಹ ವಸ್ತುವಿಗೆ ಚಲನೆ ಕೊಟ್ಟವನು ಅಂತ ಪರಮಾತ್ಮ ಒಂದು ಗುಣ, ಮೂಲ ಗುಣ ಅದು. ನಾನು ಹೇಳಿದೆ, ಒಲೆ ಮೇಲೆ ಒಂದು ಪಾತ್ರೆ ಇಟ್ಟ ಮೇಲೆ ಒಂದು ಮುಚ್ಚಳ ಮುಚ್ಚಿದ್ರೆ ಮೂಲತಃ ಮುಚ್ಚಳಕ್ಕೆ ಚಲನೆ ಇಲ್ಲ. ಆ ನೀರು ಕಾದು ಕುದ್ದು ಉಗಿಯಾಗಿ ಮುಚ್ಚಳ ಹಾರಿ ಬೀಳ್ತದಲ್ಲ. ಚಲನೆ ಇಲ್ಲದೆ ಇರುವ ವಸ್ತುವಿಗೆ ಚಲನೆ ಬಂತಲ್ಲ, ಆ ಚಲನೆ ಕೊಟ್ಟದ್ದು ಯಾವುದು? ಈ ಅಗ್ನಿ. ಯಾವುದು? ಫೈರ್ ಅಲ್ಲ, ಮೂಲ ಪರಮಾತ್ಮನ ಶಕ್ತಿ. ಹಾಗಾಗಿ ಪರಮಾತ್ಮನ ಅಗ್ನಿ 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 ಅಂತ ಉಪಾಸನೆ ಮಾಡ್ತಾ ಹೋದ್ರೆ ಆ ಚಲನ ಇಲ್ಲದೆ ಇರುವಂತಹ ವಸ್ತುವಿಗೆ ಚಲನ ಕೊಟ್ಟವನು ಪರಮಾತ್ಮ. ನಮ್ಮ ಮನಸ್ಸೇನಿದೆಯಲ್ಲ,
ಇವತ್ತು ಜಡ ಆಗಿ ಹೋಗಿದೆ. ಇದಕ್ಕೆ ಬೌದ್ಧಿಕ ಚಿಂತನೆ ಮಾಡುವಂತ ಶಕ್ತಿ ಕಳ್ಕೊಂಡು ಬಿಟ್ಟಿದ್ದೇವೆ ನಾವು. ಅಂತ ಮನಸ್ಸಿಗೆ ಅವನು ಆ ಸ್ಟೀಮ್ ಇಂಜಿನ್ ಅಂತ ಶಕ್ತಿಯನ್ನು ಕೊಡ್ಲಿ ಅಂತ ಧ್ಯಾನ ಮಾಡ್ತಾ ಮಾಡ್ತಾ ಹೋದ್ರೆ ಅಜ್ಞಂತಕ್ಕಂಥ ಪರಶುರಾಮ ಅವನ ಜ್ಞಾನದಾಯಕನಾಗ್ತಾನೆ. ಅದಕ್ಕೆ ಹಯಗ್ರೀವಾದಿ ರೂಪಕ ಜ್ಞಾನಾದರಕ್ಷಕ, ಜಾಮದಜ್ಞಾದಿ ರೂಪಕ ಜ್ಞಾನಾದಿದಾಯಕ. ಜಾಮದಜ್ಞ ಪರಶುರಾಮ ರೂಪಿಯಾದ ಭಗವಂತ ಈ ವೈಶ್ವದೇವ ಮಾಡುವಾಗ ನಮಗೆ ಜ್ಞಾನದಾಯಕ ಅಂತ ಯಾಕೆ ಉಪಾಸನೆ ಮಾಡಬೇಕು ಅಂತಂದ್ರೆ, ಈ ಅಗ್ನಿ ಒಂದು ಒಂದು ಮುಚ್ಚಳ, ಒಂದು ಉಗಿಬಂಡಿಯ ಚಕ್ರ ಇದಕ್ಕೆ ಚಲನೆ ಕೊಟ್ರೆ ಆ ಅಗ್ನಿ ನಮ್ಮ ಜಡವಾದಂಥ ನಿಂತು ಹೋದಂತಹ ಬುದ್ಧಿಶಕ್ತಿ ಚಲನೆ ಕೊಡ್ತದೆ. ಆ ಮೂಲಕ ನಾವು ಶಾಸ್ತ್ರಗಳನ್ನ ಭೇದನೆ ಮಾಡಿ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ಪರಮಾತ್ಮನ ಅಗ್ನಿ ಅಗ್ನಿ ಅಂತ ಉಪಾಸನೆ ಮಾಡ್ರಿ. ಯಾವುದೋ ಒಂದು ಶಬ್ದದಿಂದ ಪರಮಾತ್ಮನ ಉಪಾಸನೆ ಮಾಡಿದ್ರೆ ಆ ಶಬ್ದದಿಂದ ಏನು ಗುಣ ಅಂತ ಅನ್ನೋದು ಗೊತ್ತಾಗ್ತದೆ. ಅನುಸ್ಮೃತಿ, ಅನುಸ್ಮರಣ, ಗುಣದ ಸ್ಮರಣೆ, ಗುಣದ ತಿಳುವಳಿಕೆ. ಪರಮಾತ್ಮನ ಇಂದ್ರ ಇಂದ್ರ ಅಂತ ಉಪಾಸನೆ ಮಾಡಿದ್ರೆ, ಇಂದ್ರ ಅಂದ್ರೆ ದೊಡ್ಡ ಐಶ್ವರ್ಯ ಉಳಿತವನು ಅಂತೂ ಎಲ್ಲಾ ಶಬ್ದಗಳಿಂದ ಪರಮಾತ್ಮನ ಯಾಕೆ ಉಪಾಸನೆ ಮಾಡ್ಬೇಕು ಅಂದ್ರೆ ಆಯಾ ಶಬ್ದಗಳಿಂದ ಏನು ಗುಣ ವ್ಯಕ್ತ ಆಗ್ತದಲ್ಲ ಅದನ್ನ ತಿಳ್ಕೊಳ್ಬೇಕಲ್ಲ. ಇಲ್ಲರೂ ಪರಮಾತ್ಮ ಬರೇ ವಿಷ್ಣು 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 ಅಂತ ಒಂದು 1000 ಬಾರಿ ಮಾಡಿದ್ರು ಫಲ ಇಲ್ಲ ಅಂತಲ್ಲ. ನಾರಾಯಣ ಅಂತ ಉಪಾಸನೆ ಮಾಡಿದ್ರೆ ಮತ್ತೊಂದು ಗುಣ ತಿಳಿತು, ಮಾಧವ ಅಂತ ಉಪಾಸನೆ ಮಾಡಿದ್ರೆ ಮತ್ತೊಂದು ಗುಣ ತಿಳಿತು, ವ್ಯಾಸ ಅಂತ ಉಪಾಸನೆ ಮಾಡಿದ್ರೆ ಮತ್ತೊಂದು ಗುಣ ತಿಳಿತು. ಅದಕ್ಕಾಗಿ ಆ ಎಲ್ಲಾ ಶಬ್ದಗಳಿಂದ ಮಾಡಬೇಕು. ಹೀಗೆ ಸಂಪತ್ತೇ ರೀತಿ ಜೈಮಿನಿ ತಥಾಹಿ ದರ್ಶಯತಿ. ಹೀಗೆ ನಾವು 106 ಕಡೆ ಕೇಳ್ತೇವೆ. ಇವು 3-4 ಜನ ಶಿಷ್ಯರು, ವೇದವ್ಯಾಸರು ತಮ್ಮ ಶಿಷ್ಯರನ್ನು ಹೇಳಿದ್ರು, ಹೆಸರನ್ನು ಹೇಳಿದ್ರು. ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ಖಗಕುಲಾಧಿಪ ಅಂತ ಬಂತಲ್ಲ. ಖ ಅಂದ್ರೆ ಆಕಾಶ. ಆಕಾಶ ಅಂದ್ರೆ ಸುಮ್ಮನೆ ಈ ಸ್ಪೇಸ್ ಅಲ್ಲ, ವ್ಯಾಸನ ಮನಸ್ಸು ಅನ್ನುವಂಥ ಆಕಾಶ. ಆ ಮನಸ್ಸಿನ, ಆ ವ್ಯಾಸನ ಮನಸ್ಸು ಅನ್ನುವಂಥ ವಿಶಾಲವಾದ ಅಪರಂಪರವಾದ ಆಕಾಶದಲ್ಲಿ ಯಥೇಚ್ಛವಾಗಿ ಸಂಚಾರ ಮಾಡುವವರು, ಗಮನ ಮಾಡುವವರು ಯಾರು ಅಂದ್ರೆ ಅವರು ಶಿಷ್ಯರು. ಜೈಮಿನಿ, ಅನುಸ್ಮೃತಿ, ಬಾದರಿ, ಆಶ್ವರಥ್ಯ ಮೊದಲಾದ ಶಿಷ್ಯರು, ಆಚಾರ್ಯರು, ಶುಕ, ಇವರೆಲ್ಲ ಮೊದಲಾದ ಶಿಷ್ಯರು. ಆ ಶಿಷ್ಯರಿಗೆ ಖಗಗಳು ಅಂತ ಅನ್ಬೇಕು. ಬರೇ 2 ರೆಕ್ಕೆಗಳಿದ್ದಂಥ ಪಕ್ಷಿಗಳು ಖಗಗಳಲ್ಲ. ಈ ಜ್ಞಾನಿಗಳಾದಂತಹ ಶಿಷ್ಯರೇ ಖಗಗಳು. ಅವರ ಕುಲ ಅಂದ್ರೆ ಜ್ಞಾನಿಗಳ ಕುಲ. ಆ ಕುಲಕ್ಕೆ ಅಧಿಪ ಅವನು. ಆ ಎಲ್ಲ ಕುಲ ಇವನು ಕೂಡ ಅಧಿಪ ಗರುಡನ. ಯಾಕೆಂತಂದ್ರೆ ಇವನು ವೇದಕ್ಕೆ ಅಭಿಮಾನಿ. ವೇದವ್ಯಾಸದೇವರು ಅಷ್ಟೆಲ್ಲಾ ಶಾಸ್ತ್ರಗಳನ್ನು ವ್ಯಕ್ತ ಮಾಡಿ ಅದನ್ನ ಜಗತ್ತಿಗೆ ಕೊಟ್ಟು ಹೋದ್ರು. ಅದರಲ್ಲಿ ಒಂದಾದಂತಹ ವೇದಕ್ಕೆ, ಅದರಲ್ಲಿ ಪ್ರಾಯ ಋಗ್ವೇದಕ್ಕೆ ನೆನಪು, ಹಿಂದೆಲ್ಲ ಹೇಳಿದ್ರೆ ನನಗೆ ಈಗ ಸದ್ಯ ನೆನಪಿಗೆ ಬರದೇ ಇರಬಹುದು. ಅಂತೂ ವೇದಕ್ಕೆ ಆತ ಛಂದೋಮಯೇನ ಗರುಡೇನ ಸಮುಚ್ಯಮಾನ. ಪರಮಾತ್ಮ ಗರುಡನೇರಿ ಬರ್ತಾನೆ ಅಂತ ಏನರ್ಥ? ವೇದಗಳನ್ನು ಏರಿ ವೇದಗಳ ಮೂಲಕವೇ ನಮಗೆ ಪ್ರತಿಪಾದನೆ ಆಗ್ತಾನೆ ಅಂತ ಅರ್ಥ. ಖಗಕುಲಾಧಿಪ ಅಂದ್ರೆ ಈ ರೆಕ್ಕೆಗಳಿಂದ ಹಾರಾಡುವಂಥ ಪಕ್ಷಿಗಳಿಗೆ ಅಧಿಪ ಅಂತ ಅಷ್ಟೇ ಅರ್ಥ ಅಲ್ಲ. ಜ್ಞಾನಿ ವ್ಯಾಸರ ಮನಸ್ಸನ್ನು ಆಕಾಶದಲ್ಲಿ ಸಂಚಾರ ಮಾಡುವ ಜ್ಞಾನಿಗಳ ಸಂಕುಲಕ್ಕೆ ಈತ ಅಧಿಪ, ಅದರಲ್ಲಿ ಶ್ರೇಷ್ಠ ಅನ್ನೋ ಒಂದು ಅವನ ಅನುಸಂಧಾನ ಇರಬೇಕು. ಅಂಥ ಗರುಡು ನಮಗೆ ಕೊಡಲಿ ಮಂಗಳ. ಮಂಗಳ ಅಂದ್ರೆ ಅತ್ಯಂತ ದೊಡ್ಡ ಮಂಗಳ ಈ ಜಗತ್ತಿನಲ್ಲಿ ಪರಮಾತ್ಮನೇ. ಆ ಪರಮಾತ್ಮನ ತಿಳಿವೇ ಮಂಗಳ, ಅವನ ಅರಿವೇ ಮಂಗಳ. ಅದನ್ನು ಆತ ನಮಗೆ ಕೊಡಲಿ ಅಂತ ಉಪಾಸನೆ ಮಾಡಬೇಕು. ಅಲ್ಲಿಗೆ ಈ ಕಕ್ಷಾತಾರತಮ್ಯ ಸಂಧಿಯ 32ನೇ ಕಕ್ಷಾತಾರತಮ್ಯ ಸಂಧಿಯ 8ನೇ ಪದ್ಯ, ಒಟ್ಟಾರೆ 940ನೇ ಪದ್ಯ. ಇವತ್ತು ಒಂದೇ ಪದ್ಯ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಆದರೆ ಅದರ ನಿಮಿತ್ತವಾಗಿ ವೇದವ್ಯಾಸದೇವರು, ಆಚಾರ್ಯರು, ವೇದವ್ಯಾಸದೇವರಿಂದ ರಚಿತವಾದ ಬ್ರಹ್ಮಸೂತ್ರಗಳು, ಅವರೇ ರಚನೆ ಮಾಡಿದಂಥ ಸ್ಕಾಂದ ಪುರಾಣ, ಅದರ ಶ್ಲೋಕಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಯಿತು. ಮತ್ತು ನಾವು ಋಷಿಗಳಿಗೆ ಸುಮ್ಮನೆ ಆ ಗೋತ್ರ ಈ ಗೋತ್ರ ಅಂತ ಹೇಳಿ ಅವ್ರ ಹೆಸರಲ್ಲಿ ಗೋತ್ರ ಅಂತ ಹೇಳ್ತೀವಿ ಹೊರತು ಆ ಋಷಿಗಳಲ್ಲಿ ಏನು ಹೇಳಿದ್ರು ಅಂತೆಂದು ನಾವು ಆಲೋಚನೆ ಮಾಡ್ತಿರೋದಿಲ್ಲ. ದತ್ತನ ಹೆಸರಲ್ಲಿ ಪಂಥಗಳಿವೆ. ದತ್ತ ಏನು ಹೇಳ್ತಾನೆ, ವಸಿಷ್ಠ ಏನು ಹೇಳ್ತಾರೆ, ವೇದವ್ಯಾಸದೇವರು ಏನು ಹೇಳ್ತಾರೆ, ಆಶ್ಮರಥ್ಯರು ಏನು ಹೇಳ್ತಾರೆ, ವೈಶಂಪಾಯನರು ಹೇಳ್ತಾರೆ, ಏನು ಹೇಳ್ತಾರೆ, ಇದನ್ನು ನೋಡುವಂಥ ಅವಕಾಶ ನಮಗೆಲ್ಲ ಕಡೆ ಸಿಕ್ಕಿರೋದಿಲ್ಲ. ಅಂಥ ಅವಕಾಶ ಸಿಗ್ತಾದ್ರಿಂದ ಒಂದೇ ಪದ್ಯ ನೋಡಿದ್ರು ಕೂಡ ಅದು ಸಾರ್ಥಕ ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿಗೆ ಈ ಪದ್ಯ ಇದು ಸಮಾಪ್ತಿಯನ್ನು ಕಂಡಿದೆ.